ಹರಿ ಹರೇ ಕೃಷ್ಣ. ತನು ಮಾತಾಜಿ ಹಾಡ್ತೀರಾ ಶೈನಾರ್ತಿ? ಹರೇ ಕೃಷ್ಣ. ತನು ಹರೇ ತನು ಕೃಷ್ಣ ಮಾತಾಜಿ ಮಾತಾಜಿ. ಹಾಡಿ ಮಾತಾಜಿ. ಹರೇ ಕೃಷ್ಣ. ಆ, ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ. ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ. ಜೀವಾನಿ ಹರಿಣಿ ಮೋರ. ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ. ಕಲಿಂದೀರ ಕೂಲಿ ಕಿಲಿ ಕದಂಬೀರವನ. ಕಲಿಂದೀರ ಕೂಲಿ ಕಿಲಿ ಕದಂಬೀರವನ. ರತನ ಬಿದೀರ ಪರ ಬುಸಬುದು ಜನ. ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ. ಶ್ಯಾಮ ಗೌರಿ ಅಂಗೇ ದಿವೋ ಚಂದನೀರ ಗಂಧ. ಶ್ಯಾಮ ಗೌರಿ ಅಂಗೇ ದಿವೋ ಚಂದನೀರ ಗಂಧ. ಚಮರ ದುಲಾಬೋ ಕವಿ ಹೇರಿ ಮೂಕ ಚಂದ್ರ. ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ. ಗತಿಯ ಮಲತಿ ಮಲ ದಿಬೋದು ಹರಗಲಿ. ಗತಿಯ ಮಲತಿ ಮಲ ದಿಬೋದು ಹರಗಲಿ. ಅತಾರೆ ತುಲಿಯಾ ದಿಬೋರ್ ಕರ್ಪೂರ ತಾಂಬುಲೇ. ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ. ಲಲಿತಾ ವಿಶಾಖಾದಿ ಜತ ಸಖಿರುಂಡ. ಲಲಿತಾ ವಿಶಾಖಾದಿ ಜತ ಸಖಿರುಂದ. ಅಗ್ನಾಯ ಕೊರಿಬೋ ಸೇವಾ ಚರಣರವಿಂದ. ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಾಸೇನಾನುದಾಸ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಾಸೇನಾನುದಾಸ. ಸೇವಾ ವಿಲಾಸ ಕೊರೆ ನರೋತ್ತಮ ದಾಸ. ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ. जीवानी मरानी गति अरुणा ही मोरा. राधा कृष्ण प्राण मोरा जुगला किशोरा. हरे कृष्ण 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 हरे हरे. हरे राम 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 हरे हरे. हरे कृष्ण 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 हरे हरे. हरे राम 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 हरे हरे. हरे कृष्ण माताजी. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶೈನಾರ್ಥಿ ಹಾಡಿದ ತನು ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ದಂಡೋತ್ ಪ್ರಣಾಮ್. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಶ್ರವಣ ವಿಷಯ ಶ್ರೀಮದ್ ಭಾಗವತ ಸ್ಕಂದ 2 ಅಧ್ಯಾಯ 10. ಇವತ್ತಿನ ಪ್ರವಚನಕಾರರು ಶ್ರೀಮತಿ ಲತಾ ಸುಬ್ಬಣ್ಣ ಮಾತಾಜಿಯವರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಶ್ವೇತಾ ಮಾತಾಜಿ. ದಂಡತ್ ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ವೈಷ್ಣವಿಯರಿಗೂ ಮಲಗುವ ಮುನ್ನ ಮಾಧವಕ್ಕೆ ಬಂದಿರೋ ಪ್ರತಿಯೊಬ್ಬರಿಗೂ ಭಕ್ತಿಪೂರ್ವಕ ನಮನಗಳು. ಈ ಒಂದು ಅವಕಾಶವನ್ನು ಕೊಟ್ಟಿರುವಂತಹ ಮುರುಳಿ ಮಾಧವ ಪ್ರಭುಗಳಿಗೂ ಮತ್ತು ಶ್ವೇತಾ ಮಾತಾಜಿಗೂ ಮತ್ತೊಮ್ಮೆ
ಭಕ್ತಿಪೂರ್ವಕ ನಮನಗಳು. ಇವತ್ತು ನಾವು ಶ್ವೇತಮಾತಾಜಿ ಈಗ ತಾನೇ ಹೇಳಿದ ಹಾಗೆ ಸ್ಕಂದ 2 ಅಧ್ಯಾಯ 10ರಲ್ಲಿರುವ ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ ಅನ್ನುವ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಭಗವಂತನನ್ನ ಕೋರಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿತಿ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಂ ಯತ್ಕೃಪಾಂ ತಮಹಂ ವಂದೇ ಪರಮಾನಂದ ಮಾಧವಂ. ಶೀಲಾ ಪ್ರಭುಪಾದರಿಗೂ ಮತ್ತು ನಮ್ಮ ಶಿಕ್ಷಾ ಗುರುಗಳಾದ ಸುರನಾಥ ಪ್ರಭುಗಳಿಗೂ ವಂದಿಸುತ್ತಾ ಇವತ್ತಿನ ಈ ಒಂದು ಭಾಗವತದ ವಿಷಯವಾಗಿ ಚರ್ಚೆ ಮಾಡೋಣ ಅಂತ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೇನೆ. ನಿನ್ನೆ ತಾನೇ ನಾವು ಅಧ್ಯಾಯ 9ರಲ್ಲಿ ತಿಳ್ಕೊಂಡ್ವಿ. ಭಾವಾರ್ಥದಲ್ಲಿ ಕೊನೆಗೆ ಶೀಲಾ ಪ್ರಭುಪಾದರು ಏನಪ್ಪ ಹೇಳ್ತಾರೆ, ಈ ಒಂದು ಶ್ರೀಮದ್ ಭಾಗವತವು ಆರಂಭದಲ್ಲಿ ಹೇಳಿರುವ ಹಾಗೆ ಇದು ಮಹಾನ್ ದಿವ್ಯ ಸಾಹಿತ್ಯ, ವೇದ ಜ್ಞಾನ ವೃಕ್ಷದ ಪಕ್ವ ಫಲ ಅಂತ ಹೇಳ್ತಾರೆ. ಆದ್ದರಿಂದ ವಿಶ್ವದ ಸೃಷ್ಟಿಯಿಂದ ಹಿಡಿದು ಎಲ್ಲ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಮಾನವ ಸಹಜವಾದ ಪ್ರಶ್ನೆಗಳಿಗೆ ಈ ಒಂದು ಶ್ರೀಮದ್ ಭಾಗವತವು ಉತ್ತರವನ್ನ ಕೊಡುತ್ತೆ. ಅಲ್ಲಿ ಪ್ರಭುಪಾದರು ಬರೀತಾರೆ, ಉತ್ತರಗಳು ವಿವರಣೆ ನೀಡುವ ವ್ಯಕ್ತಿಯು ಅರ್ಹತೆಯನ್ನು ಅವಲಂಬಿಸಿರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾನಿನ್ನೂ ಈ ಒಂದು ಭಕ್ತಿಯಲ್ಲಿ ಪುಟ್ಟ ಹೆಜ್ಜೆ ಇಟ್ಕೊಂಡು ಬಂದಿರೋ ಈಗ ಅಂಬೆಗಾಲು ಇಡ್ತಾ ಇರೋಳು ಖಂಡಿತ ಅರ್ಹಳಲ್ಲ. ಆದ್ರೂ ಗುರುಗಳ ಆಶೀರ್ವಾದವನ್ನ ಕೇಳಿ ಶಿಕ್ಷಾ ಗುರುಗಳ ಒಂದು ಆಶೀರ್ವಾದವನ್ನ ಬೇಡ್ತಾ ನಾನು ಈ ಒಂದು ಅಧ್ಯಾಯದ ಬಗ್ಗೆ ಚರ್ಚೆ ಮಾಡಕ್ಕೆ ಕೂತಿದ್ದೇನೆ. ದಯಮಾಡಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಾದ್ರೂ ಎಲ್ಲಾದ್ರೂ ದೋಷ ಕಂಡ್ರೆ, ತಪ್ಪನ್ನ ಗಮನಿಸಿದ್ರೆ ದಯಮಾಡಿ ಹಂಸ ಪಕ್ಷಿ ಹೇಗೆ ಬರೀ ಹಾಲನ್ನ ತಗೊಂಡು ನೀರನ್ನ ಬಿಟ್ಬಿಡುತ್ತೋ ಹಾಗೆ ತಪ್ಪನ್ನ ದಯಮಾಡಿ ಬಿಡಿ, ಒಳ್ಳೆಯ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತೇನೆ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ನಾವೆಲ್ಲರೂ ಬದ್ಧಾತ್ಮರು. ಆಧ್ಯಾತ್ಮಿಕವಾಗ್ಲಿ ಭೌತಿಕದಲ್ಲಿ ಭಗವಂತನ ಬಗ್ಗೆ ವಿಚಾರ ಮಾಡ್ಬೇಕಾದ್ರೆ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಬರ್ತಾನೆ ಇರುತ್ತೆ. ಇದಾಗ ಇದು ಈ ತರನ, ಇದು ಹೇಗೆ ಅಂತ. ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋದೆ ಈ ಒಂದು ಭಾಗವತ ಅಮಲ ಪುರಾಣದಲ್ಲಿ. ಇಲ್ಲಿ ಶುಕಮುನಿಗಳು ಹೇಳ್ತಾರೆ, ಶ್ರೀಮದ್ ಭಾಗವತದಲ್ಲಿ 10 ವಿಭಾಗಗಳ ನಿರೂಪಣೆಗಳಿವೆ ಅಂತ ಹೇಳ್ತಾರೆ. ಯಾವ್ದೆಲ್ಲ 10 ಭಾಗಗಳು ಅಂದ್ರೆ ಬ್ರಹ್ಮಾಂಡದ ಸೃಷ್ಟಿ, ಉಪಸೃಷ್ಟಿ, ಗ್ರಹ ವ್ಯೂಹಗಳು, ಭಗವಂತನಿಂದ ರಕ್ಷಣೆ, ಸೃಷ್ಟಿಕಾರಕ ಪ್ರೇರಣೆ, ಮನ್ವಂತರ, ಭಗವದ್ ವಿಜ್ಞಾನ, ಭಗವದ್ಧಾಮಕ್ಕೆ ಹಿಂದಿರುಗುವುದು ಮತ್ತು ಪರಮಪದ. ಈ 9 ವಿಚಾರಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. 10ನೇದು ಬಂದು ಸಾರ ಸರ್ವಸ್ವ, ಎಲ್ಲದರ ಸಾರ ಒಟ್ಟಾಗಿ. ಹೀಗೆ ನಮ್ಮ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯ, 17 ಅಧ್ಯಾಯ ಆದ್ಮೇಲೆ 18ನೇ ಅಧ್ಯಾಯದಲ್ಲಿ ಎಲ್ಲ ಅಧ್ಯಾಯಗಳ ಸಾರ ಸರ್ವಸ್ವವನ್ನ ಕೊಟ್ಟ ಹಾಗೆ ಈ ಒಂದು 10ನೆಯ ವಿಭಾಗ ಸಾರ ಸರ್ವಸ್ವವಾಗಿದೆ. ಈ ನಾವು 9 ವಿಚಾರಗಳ ಬಗ್ಗೆ ತಿಳ್ಕೊಂಡ್ರೆ
ಸಾರ ಸರ್ವಸ್ವದ ಬಗ್ಗೆ ನಾವು ಡಿಟೇಲ್ ಆಗಿ ಅರ್ಥ ಮಾಡ್ಕೊಳ್ಬಹುದು ಅಂತ ಶುಕಮುನಿಗಳು ತಿಳಿಸ್ತಾರೆ. ಅಂದ್ರೆ ಆ ಇಲ್ಲಿ ಹೇಳ್ತಾ ಇದ್ದಾರೆ ಐದುಗಳು ಇವಾಗ ನಾವು ಉದ್ದು ಕೇಳ್ಕೊಂಡು ಹೋದ್ವಿ, ನಾವು ಪಂಚಭೂತಗಳು ಅಂತ ಹೇಳಿದ್ವಿ. ಬ್ರಹ್ಮಾಂಡದ ಸೃಷ್ಟಿ ಯಾವ ತರ ಅಂತ. ಈ ಒಂದು ಭೌತ ದ್ರವ್ಯದಲ್ಲಿ 16 ಮೂಲ ಅಂಶಗಳು ಇದೆ ಅಂತ ಭಾವಾರ್ಥದಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಯಾವ್ಯಾವುದು? ಮೊದಲನೇದು ಪಂಚಭೂತಗಳು. ಸೊ ಪಂಚಭೂತಗಳು ಯಾವ್ಯಾವ್ದಿದೆ? ಪಂಚಭೂತಗಳು ಯಾವ್ಯಾವ್ದು? ನೀರು, ಭೂಮಿ, ಅಗ್ನಿ, ಭೂಮಿ, ಆಕಾಶ, ಅಗ್ನಿ, ಆಕಾಶ, ವಾಯು, ಭೂಮಿ, ಅಗ್ನಿ, ಆ 4 ಆಯ್ತು. ಇನ್ನೊಂದು ನೀರು, ವಾಯು. ನೀರು, ಭೂಮಿ, ವಾಯು, ಜಲ, ಹರಿಬೋಲ್, ಅಗ್ನಿ, ಹರಿಬೋಲ್, ಬೆಂಕಿ ಅಗ್ನಿ, ಮಾತಾಜಿ. ಜಲ, ಓಕೆ, ಬೆಂಕಿ, ನೀರು, ಅಗ್ನಿ ಮಾತಾಜಿ. ಅಗ್ನಿ, ಹರಿಬೋಲ್ ಮಾತಾಜಿ. ಅಗ್ನಿ, ಜಲ, ಪೃಥ್ವಿ, ವಾಯು ಮತ್ತು ಆಕಾಶ. ಈ ಒಂದು ಭೌತಿಕ ದೇಹ, ಭೌತಿಕ ಲೋಕ, ನಮ್ಮ ದೇಹನೂ ಸಹ, ನಿನ್ನೆ ನಾವು ಕೇಳಿಸ್ಕೊಂಡ್ವಿ, ದೇಹನೂ ಸಹ ಪಂಚಭೂತಗಳಿಂದ ಆಗಿದೆ ಅಂತ. ಭೂಮಿಯೂ ಸಹ ಪಂಚಭೂತಗಳಿಂದ ಆಗಿದೆ. ಈ 5. ಇನ್ನು ಪಂಚತತ್ರಾತ್ರಗಳು ಅಂತ ಹೇಳ್ತಾರೆ, ಅದು 5 ಅದು ಯಾವುದು ಅಂತ ಗೊತ್ತಾ? ಪಂಚ ತನ್ಮಾತ್ರಗಳು ಅಂತ ಹೇಳ್ತಾರೆ. ಅದು 5 ಯಾವ್ಯಾವುದು ಅಂದ್ರೆ ಶಬ್ದ, ಶಬ್ದ, ರೂಪ, ರಸ, ಶಬ್ದ, ಶಬ್ದ, ರಸ, ಗಂಧ, ರಸ, ಗಂಧ ಗಂಧ, ಮತ್ತು ಸ್ಪರ್ಶ. ಇದು 5 ಪಂಚ ತನ್ಮಾತ್ರಗಳು ಅಂತ ಹೇಳ್ತಾರೆ. ಇನ್ನು ನಮ್ಮ ಪಂಚೇಂದ್ರಿಯಗಳು ಯಾವ್ಯಾವುದು? ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ. ಹರಿಬೋಲ್ ಮಾತಾಜಿ. ಕಣ್ಣುಗಳು, ಕಿವಿಗಳು, ಮೂಗು, ನಾಲಿಗೆ ಮತ್ತು ಚರ್ಮ ಜೊತೆಗೆ ನಮ್ಮ ಜೊತೆಗೆ ಮುಂದಕ್ಕೆ 3 ಅಂಶಗಳು ಹೋಗುತ್ತೆ. ನಾವು ಈ ಒಂದು ಭೌತಿಕ ದೇಹವನ್ನ ಬಿಟ್ಟಾಗ ಪಂಚಭೂತಗಳಲ್ಲಿ ನಮ್ಮ ದೇಹ ಲೀನ ಆಗ್ಬಿಡುತ್ತೆ. 3 ನಮ್ಮ ಮುಂದಿನ ಜನ್ಮಕ್ಕೆ ಕೊಂಡೊಯ್ಯತ್ತೆ ಅಂತ ಹೇಳ್ತಾರೆ. ಅದು 3 ಯಾವುದು? ಮನಸ್ಸು, ಬುದ್ಧಿ, ಅಹಂಕಾರ. ಮನಸ್ಸು, ಬುದ್ಧಿ, ಅಹಂಕಾರ. ಬುದ್ಧಿ, ಅಹಂಕಾರ. ಹೌದು ಹೌದು, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಇನ್ನು ಇಲ್ಲಿ ಇದನ್ನೆಲ್ಲಾನು ಇವನ್ನೆಲ್ಲ ಸರ್ಗ ಅಂತ ಒಂದು ಹೆಸರಲ್ಲಿ ಹೇಳ್ತಾರೆ. ಈ ಪ್ರಕೃತಿ ಗುಣಗಳ ಅನಂತರವಾದ ಪರಸ್ಪರ ಕ್ರಿಯೆ ಪರಿಣಾಮಗಳನ್ನ ವಿಸರ್ಗ ಅಂತ ಹೇಳ್ತಾರೆ. ಈಗೆಲ್ಲ ನೀವೆಲ್ಲ ಉತ್ತರ ಕೊಟ್ಟಿದ್ದೆಲ್ಲ ಸರ್ಗ ಅಂತ ಹೇಳ್ತಾರೆ. ಅದ್ರಿಂದ ಯಾವ ಪರಿಣಾಮ ಬೀರುತ್ತೆ ನೋಡಿ, ಅದನ್ನ ವಿಸರ್ಗ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಯಾವುದೇ ಒಂದು ಸ್ವತಃ ಬ್ರಹ್ಮನು ತನ್ನ ಬ್ರಹ್ಮ ಸಂಹಿತೆಯಲ್ಲಿ ಈ ಒಂದು ಸೃಷ್ಟಿ ಯಾವ ರೀತಿ ಆಗಿದೆ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ಯಾ ಕಾರಣ ಅರ್ಣವವಲೇ ಭಜತಿ ಸಂಯೋಗ ನಿದ್ರಾಂ ಅನಂತ ಜಗದಂತ ಸರೋಮಕೂಪ ಆಧಾರ ಶಕ್ತಿ ಅವಲಂಬ್ಯ ಪರಾಂ ಸ್ವಮೂರ್ತಿ ಗೋವಿಂದಮಾದಿ ಪುರುಷಂ ತಂ ಅಹಂ ಭಜಾಮಿ ಅಂತ ಹೇಳ್ತಾರೆ. ಅಂದ್ರೆ ಗೋವಿಂದ ಶ್ರೀಕೃಷ್ಣನ ಪ್ರಥಮ ಪುರುಷಾವತಾರ ಶ್ರೀ ಮಹಾವಿಷ್ಣುವು ಯೋಗ ನಿದ್ರೆಯಲ್ಲಿ ಪ್ರವೇಶಿಸ್ತಾರೆ. ಅವರ ದಿವ್ಯ ಶರೀರದ ಪ್ರತಿಯೊಂದು ರೋಮ ಕೂಪದಲ್ಲಿಯೂ ಸಹ ಅಸಂಖ್ಯ ಬ್ರಹ್ಮಾಂಡಗಳು ಸ್ಥಿತವಾಗುತ್ತೆ, ಸೃಷ್ಟಿಯಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ದೇವೋತ್ತಮ ಪರಮ ಪುರುಷನಿಂದ ನೇರವಾಗಿ ಅವನ ವಿಶಿಷ್ಟ ಸೃಷ್ಟಿಯು ಭೌತಿಕ ಪ್ರಕೃತಿಯ ಉತ್ಪತ್ತಿಯಂತೆ ಅಭಿವ್ಯಕ್ತಿಯಿಂದ ಸಂಭವಿಸತ್ತೆ ಅಂತ ಹೇಳ್ತಾರೆ. ಅಂದ್ರೆ ವೇದದ ಉಲ್ಲೇಖದಿಂದ ದೇವೋತ್ತಮ ಪರಮ ಪುರುಷನೇ ಸಕಲ ಶಕ್ತಿಗಳು ಅಂತ ಹೇಳ್ತಾರೆ. ಈಗ ಶಕ್ತಿಗಳು ಅಂದ ತಕ್ಷಣ 3 ತರದ ಶಕ್ತಿಗಳಿದೆಯಪ್ಪ, ಯಾವ್ಯಾವುದು? ಲಾತಿನಿ ಶಕ್ತಿ, ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ಲಾದೇನಿ ಶಕ್ತಿ. ಹೌದು ಮಾತಾಜಿ, ಹರಿಬೋಲ್. ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ಮತ್ತೊಂದು ತಟಸ್ಥ ಶಕ್ತಿ ಅಂತ ಹೇಳ್ತಾರೆ. ಅಂತರಂಗ ಶಕ್ತಿ, ಲಾದಿನಿ ಶಕ್ತಿ ಶ್ರೀಮತಿ ರಾಧಾರಾಣಿದು ಬರುತ್ತೆ ಖಂಡಿತ. ಬಹಿರಂಗ ಶಕ್ತಿ ನಮ್ಮದು ಮತ್ತು ಭಗವಂತನ ಸಂಬಂಧಕ್ಕೆ. ತಟಸ್ಥ ಶಕ್ತಿ ಜೀವಿಗಳ ಒಂದು ಶಕ್ತಿ ಇರುತ್ತೆ. ಹರಿಬೋಲ್ ಮಾತಾಜಿ. ಇದನ್ನ ಇಲ್ಲಿ ವೇದಗಳಲ್ಲೇ ತಿಳಿಸ್ಬಿಟ್ಟಿದ್ದಾರೆ. ಅಂದ್ರೆ ಪರಮ ಪ್ರಭುವಿನ ಅಂತರಂಗ ಶಕ್ತಿಯು ಪರಮ ಪ್ರಭುವಿನಿಂದ ಅಭಿನ್ನವಾಗಿರುತ್ತದೆ ಅಂತ ಹೇಳ್ತಾರೆ. ಭಿನ್ನ ಅಂದ್ರೆ ಬೇರೆ ಬೇರೆ ಆಗಿರುತ್ತೆ, ಅಭಿನ್ನ ಅಂದ್ರೆ ಶಕ್ತಿ ಒಂದಲ್ಲೇ ಇರುತ್ತೆ. ಅವನ ಬಹಿರಂಗ ಶಕ್ತಿಯು ಅಂತರಂಗ ಶಕ್ತಿಯ ಸಂಪರ್ಕದಿಂದ ಚೈತನ್ಯವನ್ನ ಪಡೆಯುತ್ತೆ. ಯಾವಾಗ್ಲೂ ಕೇಳಿದ್ದೇವೆ ನಾವು, ಭಗವಂತ ಸಿಂಧು, ನಾವೆಲ್ಲರೂ ಬಿಂದು. ಭಗವಂತ ಒಂದು ಪೂರ್ಣನಾದ್ರೆ ನಾವೆಲ್ಲ ಒಂದು ಸಣ್ಣ ಅಂಶಗಳು ಅಂತ ತಿಳ್ಕೊಂಡಿದ್ದೇವೆ.
ಅದರಿಂದ ಭಗವಂತ ಇಲ್ಲಿ ತನ್ನ ಸಂಪರ್ಕದಿಂದ ಎಲ್ಲ ಚೈತನ್ಯವನ್ನ ಪಡಿತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮೂಲ ಸೃಷ್ಟಿ ನೇರವಾಗಿ ದೇವೋತ್ತಮ ಪರಮ ಪುರುಷ ಅಥವಾ ಪರಬ್ರಹ್ಮನಿಂದ ಆಗಿದೆ ಮತ್ತು ಗೌಣ ಸೃಷ್ಟಿ ಅಂದ್ರೆ ಕೆಳಗಿನ ಸೃಷ್ಟಿ ಮೂಲ ದ್ರವ್ಯಗಳ ಪ್ರತಿಕ್ರಿಯೆ ಪರಿಣಾಮವಾಗಿ ಬ್ರಹ್ಮನಿಂದ ನಿರ್ಮಿತವಾಗಿದೆ. ಹಾಗೆ ಸಮಸ್ತ ಬ್ರಹ್ಮಾಂಡದ ಚಟುವಟಿಕೆಗಳು ಪ್ರಾರಂಭವಾಗುತ್ತವೆ. ಭಗವಂತ ಒಂದು ಕಣ್ಣು ರೆಪ್ಪೆಯನ್ನು ಅಲ್ಲಾಡಿಸಿದ ತಕ್ಷಣ ಇಡೀ ಒಂದು ಫುಲ್ ಎಲ್ಲಾನು ಮುಳುಗೆ ಹೋಗುತ್ತೆ. ಅವನೊಂದು ಕಣ್ಣನ್ನ ಬಿಟ್ಟ ತಕ್ಷಣ ಇಡೀ ಸೃಷ್ಟಿ ಮತ್ತೆ ಹುಟ್ಟತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ನಿಯಮಗಳನ್ನ ಪಾಲಿಸೋದು ಜೀವಿಗಳಿಗೆ ಸಮರ್ಪಕ ಸ್ಥಿತಿಯಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ಭಗವಂತ ದೇವೋತ್ತಮ ಪರಮ ಪುರುಷನ ರಕ್ಷಣೆಯಲ್ಲಿ ನಾವು ಸಂಪೂರ್ಣ ಮಾನಸಿಕ ಶಾಂತಿಯಿಂದಿರಬೇಕು. ಮನುಗಳು ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಇಲ್ಲಿ ಈ ಭೌತಿಕ ಜಗತ್ತು ಹೇಗಪ್ಪ ಸೃಷ್ಟಿಯಾಗುತ್ತೆ ಇಲ್ಲಿ ಹೇಳಿದ್ರು. ಅದೇ ನಮ್ಮ ಈ ಒಂದು ಅಧ್ಯಯನ ಇರೋದು ಸಕಲ ಪ್ರಶ್ನೆಗಳಿಗೆ ಉತ್ತರ ಅಂತ. ಎಷ್ಟೊಂದು ಪ್ರಶ್ನೆಗಳು ನಮ್ಗೆ ಬರ್ತಾನೆ ಇರುತ್ತೆ. ಆ ಪ್ರಶ್ನೆಗಳಿಗೆ ಒಂದಾಗಿ ಉತ್ತರಗಳನ್ನ ಶುಕಮುನಿಗಳು ತಿಳಿಸ್ಕೊಂಡು ಹೋಗಿ ಪರೀಕ್ಷಿತ್ ಮಹಾರಾಜರಿಗೆ ತಿಳಿಸ್ತಾ ನಮಗೂ ಸಹ ಅರ್ಥ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಈ ಭೌತಿಕ ಜಗತ್ತು ಸೃಷ್ಟಿಯಾಗುತ್ತೆ, ಕೆಲವು ಸಮಯ ಪಾಲಿಕೆ ಆಗುತ್ತೆ, ಮತ್ತೆ ಭಗವಂತನ ಇಚ್ಛೆಯಂತೆ ನಾಶವಾಗುತ್ತೆ, ಹುಟ್ಟತ್ತೆ, ಬೆಳೆಯತ್ತೆ, ಸಾಯತ್ತೆ ಅಂತ ಹೇಳ್ತೇವೆ ನೋಡಿ. ಹಾಗೆ ಅಂದ್ರೆ ಎಲ್ಲ ಭಗವಂತನಿಂದ ಆಗತ್ತೆ. ಆದ್ರಿಂದ ಇಲ್ಲಿ ಎಲ್ಲ ಸೃಷ್ಟಿಯ ಮೂಲ ದ್ರವ್ಯ ಉಪಸೃಷ್ಟಿಕರ್ತ ಎಲ್ಲಾನು ಬ್ರಹ್ಮ ವಿಷ್ಣುವಿನ ಮೊದಲ ಮತ್ತು ಎರಡನೆಯ ಅವತಾರಗಳಲ್ಲಿ ಸೃಷ್ಟಿಯಾದ್ರು ಅಂತ ಹೇಳ್ತಾರೆ. ಈಗ ವಿಷ್ಣುವಿನ ಅವತಾರಗಳಲ್ಲಿ 3 ಅವತಾರಗಳನ್ನ ತಿಳ್ಕೊಂಡಿದೀವಿ ನಾವು. ಪ್ರಥಮ ಅವತಾರ ಪುರುಷಾವತಾರ ಅಂತ ಹೇಳ್ತೇವೆ, ಅದು ಮಹಾವಿಷ್ಣು. ಇನ್ನು ದ್ವಿತೀಯ ಪುರುಷಾವತಾರ ಮಹಾವಿಷ್ಣು ಆದ್ಮೇಲೆ ಯಾರು ಬರ್ತಾರೆ? ಗರ್ಭೋದಕಶಾಹಿ ಬೋಲ್ ಬಾವಮೈ ಮಾತಾಜಿ. ಗರ್ಭೋದಕಶಾಹಿ ಮಹಾವಿಷ್ಣು ಬರ್ತಾರೆ, ಗರ್ಭೋದಕಶಾಹಿ ವಿಷ್ಣು ಬರ್ತಾರೆ. ಇನ್ನು ತೃತೀಯ ಪುರುಷಾವತಾರನೇ ಯಾವುದು? ಕ್ಷೀರೋದಕಶಾಹಿ ವಿಷ್ಣು. ಕ್ಷೀರೋದಕಶಾಹಿ ಮಹಾವಿಷ್ಣು. ಹೌದು ಶಬರಣಿ ಮಾತಾಜಿ. ಮೂರನೇದು ಕ್ಷೀರೋದಕಶಾಹಿ ವಿಷ್ಣುವಾಗಿ ಬರ್ತಾರೆ. ಅಂದ್ರೆ ಭಗವಂತ ಇಡೀ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದರಲ್ಲಿಯೂ ಪರಮಾತ್ಮನಂತೆ ವಾಸಿಸುತ್ತಾನೆ. ಅದು ಪ್ರತಿಯೊಂದು ಶ್ಲೋಕಗಳಲ್ಲಿ ಮಹಾನ್ ಆಚಾರ್ಯರು ಗುರುಗಳು ಹೇಳ್ಬೇಕಾದ್ರೆ ಹೇಳ್ತಾ ಇರ್ತಾರೆ. ಈ ದೇಹದೊಳಗೆ ದೇಹಕ್ಕೆ ಎಲ್ಲಿ ತನಕ ಬೆಲೆ ಇರುತ್ತೆ? ನಮ್ಮ ದೇಹಕ್ಕೆ ಎಲ್ಲಿ ತನಕ ಬೆಲೆ ಇರುತ್ತೆ? ಪ್ರಾಣ ಇರುವವರೆಗೂ ಪ್ರಾಣ ಇರುವವರೆಗೂ ಬೆಲೆ ಇರುತ್ತೆ. ಆ ಪ್ರಾಣ ಅಂದ್ರೆ ಯಾವುದು? ಆತ್ಮ ಆತ್ಮ ಹೋಗಿದ ತಕ್ಷಣನೇ ಏನು ಬೆಲೆ ಇರಲ್ಲ ಹೌದು, ಹರಿಬೋಲ್ ಮಾತಾಜಿ. ಆತ್ಮದೊಳಗಡೆ ಪುಟ್ಟದಾಗಿ ಪುಟ್ಟ ಆತ್ಮದಲ್ಲಿ ಭಗವಂತ ಕೂತಿರ್ತಾನೆ, ಪರಮಾತ್ಮ ಇರ್ತಾನೆ. ಅಂದ್ರೆ ಪ್ರತಿಯೊಂದು ಜೀವಿಗಳಿಗೂ ಪರಮಾತ್ಮನೇ ಸೃಷ್ಟಿಯನ್ನ ಆತ ಪಾಲಿಸ್ತಾನೆ. ಬ್ರಹ್ಮನ ಅನೇಕ ಮಕ್ಕಳಲ್ಲಿ ಬ್ರಹ್ಮ ನೋಡಿ, ಶಿವನ ಹೇಳ್ತಾ ಇದ್ರಲ್ಲಿ ಶಿವನೂ ಸಹ ಬ್ರಹ್ಮನ ಅನೇಕ ಮಕ್ಕಳಲ್ಲಿ ಅವರೂ ಸಹ ಒಬ್ರು. ಆದ್ರೆ ಶಿವ ಸೃಷ್ಟಿಯನ್ನ ನಾಶ ಮಾಡ್ತಾರೆ. ಆದ್ರಿಂದ ಬ್ರಹ್ಮಾಂಡದ ಮೂಲ ಸೃಷ್ಟಿಕರ್ತ ಯಾರಾಗಿರ್ತಾರೆ ಹಾಗಾದ್ರೆ? ವಿಷ್ಣು ಆಗಿರ್ತಾರೆ. ಹರಿಬೋಲ್ ಮಾತಾಜಿ. ಸೃಷ್ಟಿಯಾಗಿರೋ ಜೀವಿಗಳನ್ನ ಅವನು ತನ್ನ ಅಕಾರಣ ಕೃಪೆಯಿಂದ ಪೋಷಿಸುವನೂ ಹೌದು. ಹಾಗಿರೋದ್ರಿಂದ ಭಗವಂತನ ವಿಜಯವನ್ನ ನಾವು ಮಾನ್ಯ ಮಾಡುವುದು ಎಲ್ಲ ಬದ್ಧಾತ್ಮರ ಕರ್ತವ್ಯವಾಗಿದೆ. ನಮ್ಮೆಲ್ಲರ ತಂದೆ ಭಗವಂತ, ಅವನು ನಮ್ಮನ್ನೆಲ್ಲ ರಕ್ಷಿಸ್ತಿದ್ದಾನೆ, ಪೋಷಣೆ ಮಾಡ್ತಾ ಇದ್ದಾನೆ. ಆದ್ರಿಂದ ಅವನಿಗೆ ಗೌರವಿಸೋದು ನಮ್ಮೆಲ್ಲ ಜೀವಿಗಳ ಕರ್ತವ್ಯವಾಗಿದೆ ಅಂತ ಹೇಳ್ತಿದ್ರೆ. ಹೀಗೆ ಶುದ್ಧ ಭಕ್ತರಾಗಿ ಭಗವಂತನನ್ನ ಸೇವೆ ಮಾಡಬೇಕು. ಜೊತೆಗೆ ಸದಾ ಕ್ಲೇಶಗಳು ಮತ್ತು ಅಪಾಯಗಳಿರುವ ಈ ಪ್ರಪಂಚದಲ್ಲಿ ಅಲ್ವಾ, ಭವಸಾಗರದ ಸಮುದ್ರದಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ಹೆಜ್ಜೆ ಪದಂ ವಿಪದ್ದಂ ಅಂತ ಹೇಳ್ತಾರೆ. ಹೆಜ್ಜೆ ಹೆಜ್ಜೆಗೂ ತೊಂದರೆಗಳು ಇದ್ದೇ ಇರುತ್ತೆ. ಆದ್ರೆ ನಮಗೂ ಈಗೆಲ್ಲ ತೊಂದರೆ ಬರ್ತಾ ಇದೆ. ಕೃಷ್ಣ ಪ್ರಜ್ಞೆಯಲ್ಲಿರೋರ್ಗೂ ಬರ್ತಾ ಇದೆ. ಕೃಷ್ಣ ಪ್ರಜ್ಞೆಗೆ ಯಾರು ಇನ್ನೂ ಬಂದಿಲ್ಲಪ್ಪ, ಅವ್ರಿಗೂ ತೊಂದರೆ ಬರ್ತಾ ಇದೆ. ಆದ್ರೆ ಅವರು ಒದ್ದಾಡ್ತಾರೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿರೋರು ನಾವು ಅಷ್ಟೊಂದು ಒದ್ದಾಡೋದಿಲ್ಲ. ಯಾಕೆ ನಾವು ಒದ್ದಾಡಲ್ಲ?
ನಮಗೆ ಭಗವಂತ ಇಟ್ಟದ್ದಾಗತ್ತೆ ಅಂತ ಹೋಗ್ತಾ ಇರ್ತೀವಿ ಕೃಷ್ಣ ಮಾತಾಜಿ ನಾವು. ಇದ್ದಾನೆ. ಕೃಷ್ಣ ಮಹಾಮಂತ್ರ. ಪ್ರಜ್ಞೆಲಿದ್ದಾಗ ನಮ್ಗೆ ಹೆದರಿಕೆ ಇರೋದಿಲ್ಲ ಮಾತಾಜಿ. ಹೆದರಿಕೆ ಇರೋದಿಲ್ಲ. ಯಾಕಂದ್ರೆ ನಮ್ಮನ್ನೆಲ್ಲ ನೋಡ್ಕೊಳಕ್ಕೆ ನಮ್ಗೆ ಕಾಯ್ತಾ ಇರೋದು ಯಾರು? ಕೃಷ್ಣ. ಕೃಷ್ಣ 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 ಪರಮಾತ್ಮ ಅಪ್ಪ. ನಮ್ಮಪ್ಪ ಕಾಯೋ ತಿಮ್ಮಪ್ಪ ಅಂತ ಹೇಳ್ತೇವೆ. ಕೃಷ್ಣ ಪರಮಾತ್ಮ ನಮ್ಮನ್ನೆಲ್ಲ ನೋಡ್ಕೊಳಕ್ಕಿರೋದ್ರಿಂದ ನಮ್ಗೆ ಆ ಭಯ ಅನ್ನೋದು ಇರೋದಿಲ್ಲ. ಅದಕ್ಕೆ ನೋಡಿ, ಅಪಾಯಗಳಿವೆ ಈ ಪ್ರಪಂಚದಲ್ಲಿ, ನೆಮ್ಮದಿಯಾಗಿ ಬದುಕಬೇಕು ಅಂತ ಎಲ್ರಿಗೂ ಆಸೆ ಇದೆ. ಆ ನೆಮ್ಮದಿಯನ್ನ ಕಂಡುಕೊಳ್ಳೋ ಮಾರ್ಗ ಇಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ನಾವೇ ಕರ್ದು ಇಡ್ತೀವಿ, ಬನ್ರಿ ಇಲ್ಲಿ ಪೂರ್ತಿ ನೆಮ್ಮದಿ ಇದೆ, ಸಚ್ಚಿತ್ ಆನಂದ ಸ್ವರೂಪಿಯನ್ನ ಪೂಜಿಸೋಣ, ನಾವು ಸತ್ಯವಾಗಿ ಚಿತ್ತವಾಗಿ ಆನಂದವಾಗಿರ್ಬೋದು ಅಂತ ಕರಿತೀವಿ. ಆದ್ರೆ ಅವ್ರು ಬರೋದಿಲ್ಲ. ಆದ್ರೆ ನೆಮ್ಮದಿ ಬೇಕು ಅಂತ ಎಲ್ಲೆಲ್ಲೋ ಹುಡುಕ್ತಾರೆ. ಸಿಗದೆ ಇರೋ ಕಡೆ ಹೋಗಿ ಹುಡುಕಿದ್ರೆ ಎಲ್ಲಿಂದ ಸಿಗುತ್ತೆ? ಈ ಭೌತಿಕ ಸೃಷ್ಟಿಯನ್ನ ಇಂದ್ರಿಯಗಳ ತೃಪ್ತಿಯ ಸ್ಥಳವೆಂದು ಭಾವಿಸ್ಬಿಟ್ಟಿರ್ತಾರೆ ಈ ಬದ್ಧಾತ್ಮರು. ಅವಾಗ ಅವರು ಖಂಡಿತ ವಿಷ್ಣುವಿನ ಬಹಿರಂಗ ಶಕ್ತಿಯಿಂದ ಭ್ರಾಂತರಾಗಿರ್ತಾರೆ. ಜೊತೆಗೆ ಜನನ ಮರಣ ಚಕ್ರದಲ್ಲಿ ಅವರು ಸದಾ ಆವೃತರಾಗೇ ಇರ್ಬೇಕಾಗತ್ತೆ. ಮುಕ್ತಿ ಅನ್ನೋದು ಪಡೆಯಕ್ಕೆ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮೊದಲೇ ನಾವೇನಪ್ಪ ತಿಳ್ಕೊಂಡ್ವಿ ಅಂದ್ರೆ, ಮೊದಲನೆಯ ಉತ್ತರ, ನಾವು ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನ ಸ್ಮರಿಸ್ಬೇಕು. ಇನ್ನು ಎಲ್ಲ ಲೋಕಗಳ ಸೃಷ್ಟಿಕರ್ತ ಭಗವಂತ ಅಂತ ಹೇಳ್ತಾರೆ. ಒಟ್ಟಾಗಿ ಎಷ್ಟು ಲೋಕಗಳಿದೆ? 14 ಲೋಕಗಳು. 14 ಲೋಕಗಳು ಮಾತಾಜಿ. ಹರಿ ಬೋಲ್ ಮಾತಾಜಿ. 14 ಲೋಕಗಳಲ್ಲಿ ಭೂಲೋಕದ ಮೇಲೆ 1 2 3 4 5 6 ಲೋಕಗಳಿದೆ. ಭೂಲೋಕದ ಕೆಳಗೆ ಮತ್ತೆ 7 ಲೋಕ. ಕೆಳಗೆ 6, ಮೇಲೆ 6, ಮಧ್ಯದಲ್ಲಿ ಹೌದು ಹೌದು ಹೌದು. ಸತ್ಯಲೋಕ. ಅದ್ ಹೇಳ್ತೀರಾ ಲೋಕಗಳ ಹೆಸರು ಯಾರಾದ್ರೂ? ಅತಳ, ಸುತಳ, ತಪೋಲೋಕ. ಹೇಳ್ತೀನಿ. ಓಕೆ, ಹೇಳ ನಾನೇ. ಸತ್ಯಲೋಕ ಹೇಳ್ತೀರಾ ಶ್ವೇತಾ ಮಾತಾಜಿ? ಹೇಳಿ ಮಾತಾಜಿ. ಸತ್ಯಲೋಕ, ಲೋಕ, ಜನಲೋಕ, ಮಹರ್ಲೋಕ, ಸ್ವರ್ಗಲೋಕ, ಭುವರ್ಲೋಕ, ಭವಲೋಕ, ಅತಲಲೋಕ, ವಿತಲಲೋಕ, ಸುತಲಲೋಕ, ತಲಾತಲ ಲೋಕ, ಮಹಾತಲಲೋಕ, ರಸಾತಲಲೋಕ, ಪಾತಾಳಲೋಕ. ಹರಿ ಬೋಲ್ ಮಾತಾಜಿ. ಈ 14 ಲೋಕಗಳ ಸೃಷ್ಟಿಕರ್ತ ಭಗವಂತ. ಭಗವಂತನ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೂ ಒಂದಲ್ಲ ಒಂದು ಲೋಕಕ್ಕೆ ಮತ್ತೆ ನಾವು ಹೋಗಿ ಅಲ್ಲಿ ಜನ್ಮವನ್ನು ತಗೊಳ್ತೇವೆ. ಎಲ್ಲೇ ಹೋದ್ರು ಇಲ್ಲೆಲ್ಲ 14 ಲೋಕದಲ್ಲೂ ಜನನ ಮರಣ ಅನ್ನೋದಿರುತ್ತೆ, ಜನ್ಮ ಮೃತ್ಯು ಅನ್ನೋದಿರದೇ ಇರುತ್ತೆ. ಮತ್ತೆ ಹುಡ್ತೀವಿ, ಮತ್ತೆ ಸಾಯ್ತೀವಿ. ಆದ್ರೆ ಒಂದೇ ಒಂದು ಲೋಕಕ್ಕೆ ಹೋದ್ರೆ ಅಲ್ಲಿ ಜನನ ಮರಣ ಅನ್ನೋದು ಇಲ್ವೇ ಇಲ್ಲ. ಸದಾಕಾಲ ಸಚ್ಚಿತ್ ಆನಂದವಾಗಿರ್ಬೋದು. ಅದು ಯಾವ ಲೋಕ? ಗೋಲೋಕ ಮಾತಾಜಿ. ಗೋಲೋಕ. ಗೋಲೋಕ ವೃಂದಾವನ. ಗೋಲೋಕ ವೃಂದಾವನ. ಹೌದು ಮಾತಾಜಿ, ಭಗವಂತ ಇರುವಂತಹ ಸ್ಥಳ ಗೋಲೋಕ ವೃಂದಾವನ. ಇಲ್ಲಿ ಈ ಬ್ರಹ್ಮಾಂಡದ ಅತಿ ಮೇಲಿನ ಲೋಕದಿಂದ ಆರಂಭಿಸಿ ಕೆಳಗಿನ ಲೋಕದ ತನಕ ಎಲ್ಲವೂ ನಾಶಗೊಳ್ಳತ್ತೆ, ಯಾವುದು ಉಳಿಯಲ್ಲ. ಭಗವಂತ ಒಂದ್ಸಲಿ ಕಣ್ಣರೆಪ್ಪೆ ತೆಗೆದು ಕಣ್ಣು ಮುಚ್ಚಿದಾಗ ಎಲ್ಲ ಲೋಕನೂ ನಾಶ ಆಗ್ಬಿಡುತ್ತೆ. ಬದ್ಧಾತ್ಮರು ಅಂದ್ರೆ ನಾವುಗಳು ಸತ್ಕರ್ಮ ಅಥವಾ ದುಷ್ಕರ್ಮದಿಂದ ಅಥವಾ ಆಧುನಿಕ ಅಂತರಿಕ್ಷ ನೌಕೆಗಳಿಂದ ಅಂತರಿಕ್ಷದಲ್ಲಿ ಸಂಚರಿಸಬಹುದು. ಆದ್ರೆ ಎಲ್ಲ ಕಡೆಗಳಲ್ಲೂ ಸಾಯುವುದು ಖಚಿತ. ಸಾವು ಅನ್ನೋದಿದ್ದೇ ಇರುತ್ತೆ, ಸಾವು ಅನ್ನೋದು ಖಚಿತ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಶಾಶ್ವತ ಬದುಕನ್ನ ಪಡೆಯಕ್ಕೆ ಇರುವ ದಾರಿ ಒಂದೇ ಒಂದು. ಯಾವುದದು? ಕೃಷ್ಣ ಪ್ರಜ್ಞೆಯಲ್ಲಿರೋದು ಮಾತಾಜಿ. ಹರೇ ಕೃಷ್ಣ ಇರೋದು. ಆಮೇಲೆ ಒಟ್ಟು ನಾವು ಕೃಷ್ಣ ಕೇಳಿ ಮಾತಾಜಿ. ಪ್ರಶ್ನೆನ, ಶಾಶ್ವತ ಬದುಕನ್ನ ಪಡೆಯೋದಿಕ್ಕೆ ಇರೋದು ಒಂದೇ ಒಂದು ದಾರಿ. ಅದ್ ಏನು? ಎಲ್ಲಿಗೆ ಹೋಗಿ? ಏನ್ ದಾರಿ ಅದು? ನಾವೆಲ್ಲ ಒದ್ದಾಡ್ತಾ ಇದೀವಪ್ಪ ಒಂದ್ ದಾರಿಗೆ ಹೋಗಿ. ಹರೇ ಕೃಷ್ಣ ಮಹಾಮಂತ್ರ ಮಾತಾಜಿ. ಕೃಷ್ಣ ಮಹಾಮಂತ್ರ ಅದೆಲ್ಲ ಟ್ರಯಲ್ಸ್. ಭಕ್ತಿ ಯೋಗ, ಶುದ್ಧ ಭಕ್ತಿ ಯೋಗ ಮಾಡ್ತಾ ಇದೀವಿ. ನಮ್ಮೆಲ್ಲರ ಅಂತಿಮ ಗುರಿ, ಅಲ್ಟಿಮೇಟ್ ಗೋಲ್ ಏನಿದೆ? ಗೋಲಕಕ್ಕೆ ಹೋಗದೇ ಇರೋದು ಮಾತಾಜಿ. ಭಗವಂತನ ಭಗವದ್ಧಾಮಕ್ಕೆ ಹಿಂದಿರುಗುವುದು. ಭಗವದ್ಧಾಮಕ್ಕೆ ಹಿಂದಿರುಗುವುದು. ಜಪ ಮಾಡೋದು, ನೈವೇದ್ಯ ಮಾಡೋದು, ಭಕ್ತರ ಸಾಂಗತ್ಯ ಮಾಡೋದು, ಪುಸ್ತಕಗಳನ್ನ ಓದೋದು, ಆಚಾರ್ಯರು ಗುರುಗಳ ಪಾಠಗಳನ್ನ ಪ್ರವಚನಗಳನ್ನ ಕೇಳೋದು, ಸತ್ಸಂಗದಲ್ಲಿ ಭಾಗವಹಿಸೋದು, ಅದೆಲ್ಲಾನು ಮಾಡ್ತಾ ಇರೋದು ಏನಕ್ಕಪ್ಪ ಅಂದ್ರೆ ಭಗವದ್ಧಾಮಕ್ಕೆ ಹಿಂದಿರುಗೋದಕ್ಕೆ. ಅದೇ ನಮ್ಮೆಲ್ಲರ ಕೊನೆಯ ಗುರಿ.
ಅದನ್ನ ಇಲ್ಲಿ ಹೇಳ್ತಾ ಇದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ಹೇಳ್ತದೆ. ನಾವು ಅದಕ್ಕೆ ಈ ಒಂದು ಮಾಯೆಯ ಬಲದಿಂದ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಮಾಯೆಯಿಂದ ಸಿಕ್ಕಾಕೊಳ್ಳದೆ ಇರೋ ಹಾಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತಾ ನಾವು ನಮ್ಮ ಇಂದ್ರಿಯಗಳಿಗೆ ನಾವು ಭೋಗಿಸ್ಬೇಕು ಅನ್ನೋದ್ ಬಿಟ್ಟು ನಾವು ಭಗವಂತನಿಗಾಗಿ ನಾವು ಪ್ರತಿಯೊಂದು ಕೆಲಸವನ್ನ ಮಾಡಬೇಕು. ಸ್ಥಿತ ಪ್ರಜ್ಞಾವಂತರಾಗಿರ್ಬೇಕು. ನಮ್ಮ ಪಂಚೇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ಭಗವಂತನ ಸೇವೆ ಮಾಡೋದನ್ನ ನಾವು ಅಭ್ಯಾಸ ಮಾಡ್ಬೇಕು ಅಂತ ಪ್ರಭುಪಾದರು ಈ ಒಂದು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ವಿಷ್ಣುವಿನ ಬಳಿಗೆ ಹಿಂದಿರುಗುವ ನಾವು ಹಾಳು ಮಾಡ್ಕೋಬಾರ್ದು. ಹಾಳು ಮಾಡ್ಕೊಂಡ್ಬಿಟ್ರೆ ನಾವು ಪ್ರಾಣಿಗಳ ತರ ಆಗ್ಬಿಡ್ತೀವಿ. ಪ್ರಾಣಿಗಳಿಗೆ ಏನು ಗೊತ್ತಿಲ್ಲ, ಅವಕ್ಕೆ ಅಲ್ಟಿಮೇಟು ಮುಂದೆ ಏನು ಗೊತ್ತಿಲ್ಲ. ಯಜಮಾನ ಹೇಳ್ದಂಗೆ ಕೇಳತ್ವೆ, ಇಲ್ಲ ಯಜಮಾನ ಪ್ರಾಣಿ ಹೇಳ್ದಂಗೆ ಯಜಮಾನರು ನಾವು ಕೇಳ್ತೇವೆ. ಆದ್ರೆ ಮುಖ್ಯವಾಗಿ ನಾವೆಲ್ಲ ಸಾಮಾಜಿಕ ಪ್ರಾಣಿ ಆಗಿರುಗಳು. ಜನ್ಮವಿದು ಹಾಳು ಮಾಡಿಕೊಳ್ಳದಿರೋ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಮಾನವ ಜನ್ಮ ಸಿಕ್ಬಿಟ್ಟಿದೆ, ಹಾಳು ಮಾಡ್ಕೋಬೇಡ್ರಿ, ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಅಂದ್ರೆ ಈ ಮಾನವ ಜನ್ಮದಲ್ಲಿ ನಾವು ಭಗವಂತನ ಬಗ್ಗೆ ತಿಳ್ಕೊಂಡು ಗೋಲೋಕ ವೃಂದಾವನಕ್ಕೆ ಹೋಗೋದಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಯಾವ ಸೇವೆ? ಭಕ್ತಿ ಸೇವೆ. ಹರಿಬೋಲ್. ಭಕ್ತಿ ಸೇವೆ ಬೇಕು. ಭಕ್ತಿ ಸೇವೆ ಸೇವೆ ಅನ್ನೋದು ಪೂರ್ಣವಾಗಿ ನಾವು ಭಕ್ತಿ ಸೇವೆಯಲ್ಲಿ ತೊಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಭಕ್ತಿ ಸೇವೆ ಅಂದ್ರೆ ಯಾವಾಗ್ಲೂ ಸದ್ಧರ್ಮದಲ್ಲಿ ಇದ್ದು ಕೆಲಸ ಮಾಡೋದು. ಸದ್ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ, ಸದ್ಧರ್ಮದಲ್ಲಿ ಇದ್ದು ನಾವು ಕೆಲಸ ಮಾಡಬೇಕು. ಅದೇ ಜೀವನದ ಮಾರ್ಗ. ಭಗವದ್ಧಾಮಕ್ಕೆ ಹೋಗಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸುಲಭವಾದ ದಾರಿ ಸಿಗತ್ತೆ ನಮ್ಗೆ ಅಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಮಾನವ ಜನ್ಮದ ಬುದ್ಧಿ ಶಕ್ತಿ ಎಡಗಿದೆ. ಪ್ರಭುಪಾದರು ಒಂದ್ ಕಡೆ ಅಚ್ಚರಲ್ಲಿ ಹೇಳ್ತಾರೆ, ಕೃಷ್ಣ ಪ್ರಜ್ಞೆಗೆ ಯಾರೆಲ್ಲ ಬರ್ತಾರೋ ಅವರು ಚತುರರು, ಜಾಣರು, ಅವರು ಬುದ್ಧಿವಂತರು. ಅವರ ಜೀವನವನ್ನ ಯಾವ ರೀತಿ ನಿರೂಪಿಸ್ಕೊಳ್ಬೇಕು ಅನ್ನೋದವ್ರಿಗೆ ಅರಿವಿದೆ ಅನ್ನೋದನ್ನ ಪ್ರಭುಪಾದರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಸೊ ಈಗ ನಮಗೂ ಅಷ್ಟೇ, ಆಗ ಹೇಗಿದ್ವಿ, ನಾವು ಈಗ ಯಾವ ತರ ಬದುಕನ್ನ ನಡೆಸ್ತಾ ಇದೀವಿ ಅನ್ನೋದು ನಮ್ಗೆ ನಮ್ಮ ಜೀವನದ ಶೈಲಿಲೇ ನಮಗ್ ಗೊತ್ತಾಗತ್ತೆ. ಅಪ್ಪ ನಾವು ಸ್ವಲ್ಪ ಜಾಣರಾಗಿದ್ದೀಪ್ಪ, ಬುದ್ಧಿ ಬಂದಿದ್ಯಪ್ಪ ಈಗ ಅಂತ ನಮಗ್ ನಾವೇ ಬೇಷ್ ಅನ್ಕೊಳ್ತೀವಿ. ಯಾಕಂದ್ರೆ ಭಗವಂತನ ಒಂದು ಧ್ಯಾನದಲ್ಲಿ, ಭಕ್ತಿಯಲ್ಲಿ ನಾವು ಭಗವಂತನ ಸೇವೆಯನ್ನ ಮಾಡ್ತಾ ಇರ್ತೀವಿ. ಇಲ್ಲಿ ಭಗವತ್ ವಿಜ್ಞಾನ ಅಂತ ಹೇಳ್ತಾರೆ, ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಅಂತ ಹೇಳ್ತಾರೆ. ಈ ಒಂದು ಭಗವದ್ಗೀತೆ, ಭಾಗವತಂ ಎಲ್ಲವನ್ನು ವಿಜ್ಞಾನ ಅಂತ ಕರೀತಾರೆ. ಈ ವಿಜ್ಞಾನದಲ್ಲಿ ಪುರುಷಾವತಾರಗಳ ಬಗ್ಗೆ ವಿವರಿಸ್ಕೊಂಡು ಹೋಗ್ತಾರೆ, ಭಗವಂತನ ಬಗ್ಗೆ ಹೇಳ್ತಾರೆ. ಆದ್ರೆ ಈ ಒಂದು ಭೌತಿಕ ಲೋಕದಲ್ಲಿರೋ ಸಾಮಾನ್ಯವಾಗಿ ಜನರು ಇತಿಹಾಸವನ್ನ ಅವತ್ತೇ ತುಂಬಾ ಸಲ ಅದನ್ನ ಹೇಳಿದೀವಿ ನಾವು. ರಾಮಾಯಣ, ಮಹಾಭಾರತ ಅತ್ಯಂತ ಮಹಾನ್ ಗ್ರಂಥಗಳನ್ನ, ನಮ್ಮ ಪುರಾಣಗಳನ್ನ ಬ್ರಿಟಿಷರ್ಸ್ ಏನ್ ಅನ್ಬಿಟ್ರು? ಮೈಥಾಲಜಿ ಅನ್ಬಿಟ್ರು. ಮಿತ್ ಅಂದ್ರೆ ಸುಳ್ಳು, ಏನೋ ಒಂದು ಸುಳ್ಳು ಕಟ್ಟುಕತೆ ಇದು ನಡೆದಿಲ್ಲ ಅನ್ನೋ ಹಾಗೆ ಬ್ರಿಟಿಷರ್ಸ್ ಭಾರತಕ್ಕೆ ಬಂದಾಗ ಇದನ್ನ ಹೇಳ್ಬಿಟ್ರು. ನಾವೆಲ್ಲ ಆಗ ಬ್ರಿಟಿಷರ್ಸ್ ಸ್ಕೂಲ್ಗಳಲ್ಲಿ ಅಲ್ಲೇ ಓದ್ಕೊಂಡಿದ್ರಿಂದ ಹೌದು 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 ಅಂತ ನಂಬುದ್ವಿ. ಆದ್ರೆ ಈಗ ಗೊತ್ತಾಗ್ತಾ ಇದೆ ಅದೆಲ್ಲ ಮಹಾಪುರಾಣಗಳು, ಗ್ರಂಥಗಳು. ಎಲ್ರೂ ಕಲ್ತ್ಕೊಂಡ್ಬಿಟ್ಟು ಉದ್ಧಾರ ಆಗ್ಬಿಡ್ತಾರೋ ಅನ್ನೋಕ್ಕೆ ಅವರು ತಡೆ ಹಿಡಿಯೋದಕ್ಕೆ ಅದನ್ನ ಒಂದು ಮೈಥಾಲಜಿ ಅಂತ ಮಾಡಿದ್ರು. ಆದ್ರೆ ನಿಜವಾಗ್ಲೂ ಗ್ರಾಮ್ಯ ವಾರ್ತೆ ಮಾಡ್ಕೊಂಡು ಅದೇ ಸತ್ಯ ಅಂತ ನಡೆಸ್ತಿರೋ ಬದುಕು ಅವ್ರಿಗೆ ಈ ಒಂದು ಭಗವಂತನಾಗ್ಲಿ ಅಥವಾ ಈ ಒಂದು ಪ್ರಜ್ಞೆಯ ಬಗ್ಗೆ ಅವ್ರಿಗೆ ಜ್ಞಾನ ಇರೋದಿಲ್ಲ. ಸಾಮಾನ್ಯವಾಗಿ ಜನರು ಇತಿಹಾಸವನ್ನ ಮತ್ತು ಕಾಲಗಳ ಕಥನಗಳನ್ನ ಅಭ್ಯಾಸಿಸುವ ಪ್ರವೃತ್ತಿ ಹೊಂದಿರ್ತಾರೆ, ಸಾಮಾನ್ಯವಾಗಿ ಜನಗಳು, ಬದ್ಧಾತ್ಮರು. ಆದರೆ ಯಾರೆಲ್ಲ ಭಗವದ್ ವಿಜ್ಞಾನದಲ್ಲಿನ ಜ್ಞಾನದ ಅಭಾವದಿಂದ ನೋಡಿ ಹೇಳ್ತಿದ್ರೆ, ಭಗವದ್ಗೀತೆನೇ ತೆಗೆಯೋದಿಲ್ಲ, ಭಗವದ್ಗೀತೆ ಇದೆ ಅಂದ್ರೇನೆ ಬರೋದಿಲ್ಲ, ಶ್ಲೋಕ ವಿವರಣೆ ಇದೆ ಅಂದ್ರೇನೆ ಕೇಳಿಸ್ಕೊಳಕ್ ಇಷ್ಟಪಡಲ್ಲ. ಅವ್ರಿಗೇನಾಗತ್ತೆ? ಜ್ಞಾನದ ಅಭಾವ ಆಗತ್ತೆ. ಜೊತೆಗೆ ಅವ್ರಿಗೆ ಈ ಒಂದು ದೇವೋತ್ತಮ ಪುರುಷನ ಅವತಾರಗಳ ಬಗ್ಗೆ ಅವ್ರಿಗೆ ಏನೋ ಹೇಳ್ತಾಯಿದ್ರೆ ಏನೋ ಇದೆ ಅನ್ಸುತ್ತೆ ಹೊರತು ಅವ್ರಿಗದು ಸತ್ಯ ಅಂತ ಅನ್ಸೋದಿಲ್ಲ. ಆದ್ರಿಂದ ಕರುಣಾಪೂರ್ಣ ಭಗವಂತನು ಅವ್ಯಾಜ ಕೃಪೆಯಿಂದ ಭೌತಿಕ ಜಗತ್ತಿನ ವಿವಿಧ ಲೋಕಗಳಲ್ಲಿ ಅವತರಿಸ್ತಾನೆ. ಭಗವಂತನೇ ಹೇಳ್ತಾರಲ್ವಾ, ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತು ಭಾರತ ಹೇಳ್ತಾರೆ, ಅಭ್ಯುತ್ಥಾನಮ ಧರ್ಮಸ್ಯ ಅಲ್ವಾ. ಮತ್ತೆ ನಾನು ನೋಡ್ತೇನೆ, ಎಲ್ಲಿ ಅಧರ್ಮ ಅಂತ ಇದೆಯೋ ಧರ್ಮ ಸ್ಥಾಪನೆ ಮಾಡೋದಕ್ಕೆ ನಾನು ಬರ್ತೀನಿ. ತಂದೆ ಅಲ್ವಾ,
ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂದ್ರೆ ತಂದೆ ಎಲ್ಲಿ ಬಿಡ್ತಾರೆ, ಹೇಗಾದ್ರೂ ಮಾಡಿ ನನ್ನ ಮಕ್ಕಳನ್ನ ನನ್ನ ಮನೆಗೆ ವಾಪಸ್ ಕರ್ಕೊಂಡು ಹೋಗೋಣ, ಈ ಮನೆನೇ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಕೂತ್ಕೊಂಡ್ಬಿಟ್ಟಿದಾರಲ್ಲಪ್ಪ, ಅವ್ರನ್ನ ಕರ್ಕೊಂಡು ಹೋಗೋದು ನನ್ನ ಕರ್ತವ್ಯ, ತಂದೆಯ ಕರ್ತವ್ಯ ಅಂತ ಭಗವಂತ ಸದಾ ಕಾಲ ನಮ್ಮ ಜೊತೆ ಇದ್ದು ಭಗವಂತ ನೋಡಿ, ಬೇರೆ ತಂದೆ ಆದ್ರೆ ಬೇಜಾರ್ ಮಾಡ್ಕೊಂಡು, ಈ ಭೌತಿಕದಲ್ಲಿ ತಂದೆ ಆದ್ರೆ ಬೇಜಾರ್ ಮಾಡ್ಕೊಂಡು ಯಾವಾಗತ್ಲಾಗ ಮನೆ ಬಿಟ್ಟು ಅಂದ್ಬಿಡ್ತಾರೆ, ಇಲ್ಲ ತಂದೆನೇ ಮನೆ ಬಿಟ್ಟು ಹೋಗ್ತಾರೆ. ಆದ್ರೆ ಭಗವಂತ ಹಾಗೆ ಮಾಡೋದಿಲ್ಲ. ಮತ್ತೆ ಮತ್ತೆ ಸೂರ್ಯನಿಗೆ ಹೇಳಿದ್ರು, ಆಮೇಲೆ ಈಗ 5,000 ವರ್ಷಗಳ ಹಿಂದೆ ಕೃಷ್ಣ ಪರಮಾತ್ಮನಿಗೆ ಭಗವದ್ಗೀತೆಯನ್ನ ಜ್ಞಾನವನ್ನ ಕೊಟ್ರು. ಯಾಕಂದ್ರೆ ಅದು ನಶಿಸಿ ಹೋಗ್ತಾ ಇದೆ ಅಂದಾಗ ಮತ್ತೆ ಜನ್ಮ, ಅಯ್ಯೋ ನನ್ನ ಮಕ್ಕಳು ಹಾಳಾಗ್ಬಿಡ್ತಾರೆಯೇ ಅಂತ ಮತ್ತೆ ಭಗವದ್ಗೀತೆಯ ಜ್ಞಾನವನ್ನ ಕೊಡ್ಬೇಕು ಅಂತ ಆಸೆ ಪಡ್ತಾರೆ. ಅಂದ್ರೆ ಈ ಒಂದು ಮಹಾಭಕ್ತರ ಸಂಬಂಧದ ಭಗವಂತನ ದಿವ್ಯ ವಿಷಯಗಳನ್ನ ತಿಳ್ಕೊಳಕ್ಕೆ ತುಂಬಾ ಮುಖ್ಯ ಪುಸ್ತಕಗಳಿದೆ. ಯಾವೆರಡು ಪುಸ್ತಕಗಳದು? ಭಕ್ತಿ ರಸಾಮೃತ ಸಿಂಧು, ಈಶೋಪನಿಷತ್. ಮಾತಾಜಿ ಭಾಗವತಂ ಬರ್ದಿರೋದು ಅಲ್ವಾ? ಈಗ ಆಚಾರ್ಯರು ಬರ್ದಿರೋದು ನಾವು ತಿಳ್ಕೊಳ್ತಾ ಇದೀವಿ. ಭಗವದ್ಗೀತೆ ಭಗವದ್ಗೀತೆ ಮತ್ತೆ ಭಾಗವತಂ ಎರಡು ಕಣ್ಣುಗಳಿದ್ದಂಗೆ. ಭಗವದ್ಗೀತೆ ಮತ್ತು ಭಾಗವತಂ ಎರಡೂ ಸಹ ನಮ್ಗೆ ದಿವ್ಯ ವಿಷಯಗಳ ಬಗ್ಗೆ ತಿಳಿಸತ್ತೆ. ಆದ್ರಿಂದ ಭಕ್ತರು ಮತ್ತು ಭಕ್ತರು ಭಗವಂತನ ವಿಷಯಗಳ ಬಗ್ಗೆ ಆದರದಿಂದ ಕಿವಿಗೊಡಬೇಕು ಅಂತ ಶಿಲ ಪ್ರಭುಪಾದರು ಬರೀತಾರೆ. ತುಂಬಾ ಗಮನ ಕೊಟ್ಟು ತುಂಬಾ ಗೌರವಿಸಿ ನಾವು ಭಗವಂತನ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇನ್ನು 6ನೇ ಶ್ಲೋಕದಲ್ಲಿ ಹೇಳ್ತಾರೆ, ಪ್ರತಿಯೊಬ್ರು ಸಹ ರಸ ಸುಖದ ಸ್ವಲ್ಪ ಆನಂದಕ್ಕಾಗಿ ಆಶಿಸ್ತಾ ಇರ್ತಾರೆ ಅಲ್ವಾ? ಇಷ್ಟೆಲ್ಲ ಕಷ್ಟಪಡ್ತೀವಿ, ಏನಕ್ಕಪ್ಪ ಕಷ್ಟಪಡ್ತೀವಿ ಅಂದಾಗ ಏನೋ ಜೀವನದಲ್ಲಿ ಖುಷಿಯಾಗಿರ್ಬೇಕು, ಸುಖವಾಗಿರ್ಬೇಕು ಅಂತ ಆಸೆ ಅಂತ ಹೇಳ್ತೇವೆ. ಆ ರೀತಿ ಪ್ರತಿಯೊಬ್ರು ಸಹ ಒಂದೊಂದು ಏನೋ ಒಂದ್ ಸ್ವಲ್ಪ ಆನಂದಕ್ಕಾಗಿ ಅವರು ಆಶಿಸ್ತಾರೆ. ಆದ್ರೆ ಸಕಲ ಆಕರ್ಷಣೆಯ ಪರಮ ಮೂಲ ಅವ್ರಿಗೆ ತಿಳಿದಿರೋದಿಲ್ಲ. ಅದನ್ನ ಭಗವದ್ಗೀತೆಯಲ್ಲಿ ಶಿಲಾ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ. ಒಂದು ಜೇನುತುಪ್ಪ ಬಾಟಲ್ ಅನ್ನು ನೋಡಿದಾಗ ಅದು ಸಿಹಿ ಇರತ್ತಂತೆ, ಅದೇ ಬಣ್ಣ ಬ್ರೌನ್ ಬಣ್ಣ ಇರುತ್ತಂತೆ ಅಂತಾರೆ. ಅದೇ ಜೇನುತುಪ್ಪದ ಬಾಟಲ್ ಅನ್ನ ಮುಚ್ಚಳ ತೆಗೆದು ನಾವು ತಿಂದಾಗ ಅದರ ಸವಿರುಚಿ ಏನು ಅನ್ನೋದು ಗೊತ್ತಾಗತ್ತೆ. ಹಾಗೇನೆ ಇಲ್ಲಿ ಹೇಳ್ತಾ ಇದ್ರೆ ಸಕಲ ಆಕರ್ಷಣದ ಮೂಲ ಭಗವಂತ ಅನ್ನೋದನ್ನ ತಿಳ್ಕೋಬೇಕು. ರಸೋವೈಸಹ ರಸಂ ಹೇವಾಯಂ ಲಬ್ಧಾನಂದಿ ಭವತಿ ಅಂತ ಹೇಳ್ತಾರೆ. ಅಂದ್ರೆ ವೇದ ಮಂತ್ರಗಳು ಪ್ರತಿಯೊಬ್ಬನಿಗೂ ಸಕಲಾನಂದಗಳ ಪರಮ ಮೂಲನ ಬಗ್ಗೆ ತಿಳಿಸ್ತಾರೆ. ಇಲ್ಲಿ ಪರಮ ಮೂಲ ಅಂದ್ರೆ ಯಾರ ಬಗ್ಗೆ ತಿಳಿಸ್ತಾರೆ? ವೇದ ಮಂತ್ರಗಳಲ್ಲಿ ಕೃಷ್ಣನ ಬಗ್ಗೆ ತಿಳಿಸ್ತಾರೆ. ಶ್ರೀಮದ್ ಭಾಗವತದಂತಹ ದಿವ್ಯ ಸಾಹಿತ್ಯದ ಮೂಲಕ ಈ ವಿಷಯವನ್ನ ತಿಳಿಯುವ ಭಾಗ್ಯಶಾಲಿಗಳು ನಾವು. ಭಗವದ್ಧಾಮದಲ್ಲಿ ತನ್ನ ತಕ್ಕ ಸ್ಥಾನವನ್ನು ಪಡೆಯಲು ಶಾಶ್ವತವಾಗಿ ಮುಕ್ತರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿನಿತ್ಯ ಮಲಗುವ ಮುನ್ನ ಮಾಧವನದಲ್ಲಿ ರೀಡ್ ಮೋರ್ ಅಂತ ಅಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ಕೆಳಗಡೆ ಇದ್ದೇ ಇರತ್ತೆ, ದಯಮಾಡಿ ಒಬ್ರನ್ನ ಕರ್ಕೊಂಬನ್ನಿ ಅಂತಾರೆ. ಒಬ್ರನ್ನ ಕರ್ಕೊಂಬನ್ನಿ ದಯವಿಟ್ಟು ಅಂತ. ನಾವು ಒಬ್ರು ಎಷ್ಟು ಜನ ಇನ್ವೈಟ್ ಮಾಡಿದ್ರು ಬರ್ತೀನಿ ಅಂತಾನೆ ಬರುವುದಿಲ್ಲ. ಯಾಕಂದ್ರೆ ಅವ್ರಿಗೆ ಈ ಒಂದು ಭೌತಿಕದ ಆನಂದನೇ ಪರಮಾನಂದ ಅನ್ಕೊಂಬಿಟ್ಟಿರ್ತಾರೆ. ಅದೇ ನಿಜವಾದ ಆನಂದ ಅದು ಭಾಗವತದಲ್ಲಿದೆ ಅನ್ನೋದು ತಿಳಿದೋರಿಗೆ ಮಾತ್ರ. ಅದೇನೋ ಹೇಳ್ತಾರಲ್ಲ, ಬಲ್ಲವರೇ ಬಲ್ಲ ಬೆಲ್ಲದ ಸವಿಯನ್ನ ಅಂತ ಹೇಳ್ತಾರೆ. ಆ ರುಚಿ ಯಾರೆಲ್ಲ ಈಗ ಕೃಷ್ಣ ಪ್ರಜ್ಞೆಗೆ ಬಂದು ಕೂತ್ಕೊಂಡು ಹೇಳ್ತಾ ಇದೀವಿ ನೋಡಿ, ನಾವು ಮುಕ್ತಾತ್ಮರಾಗ್ತೇವೆ, ಪುಣ್ಯವಂತರು ನಾವು ಅನ್ನೋದನ್ನ ಇಲ್ಲಿ ಭಾವಾರ್ಥದಲ್ಲಿ ತಿಳ್ಕೊಳ್ತೇವೆ. ಇನ್ನು ಸಕಲ ಶಕ್ತಿಗಳ ಪರಮ ಮೂಲಕ್ಕೆ ಪರ್ಯಾಯ ಅರ್ಥಗಳನ್ನ ಶ್ರೀಮದ್ ಭಾಗವತದಲ್ಲಿ ತಿಳಿಸ್ಕೊಂಡು ಹೋಗುತ್ತೆ. ಜನ್ಮಾದಸ್ಯ ಯತಃ ವದಂತಿ ತದ್ವವಿದಸ್ ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಪರಬ್ರಹ್ಮ, ಪರಮಾತ್ಮ ಅಥವಾ ಭಗವಾನ್ ಎಂದೂ ಕೂಡ ಎಲ್ಲ ಶಕ್ತಿಗಳ ಪರಮ ಮೂಲಕ್ಕೆ ಅವರು ಹೆಸರುವಾಸಿಯಾಗಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಭಗವಾನ್ ಅಂತ ಹೇಳ್ತಾ ಇದ್ದಾರೆ, ಕೃಷ್ಣ ಪರಮಾತ್ಮನನ್ನ ಭಗವಾನ್ ಅಂತ ಇದ್ದಾರೆ. ಈಗ ನಾವು ಭಗವದ್ಗೀತೆಯಲ್ಲಿ ನಮಗ್ ಗೊತ್ತು 4 ಜನರದೇ ಇರೋದು. ಭಗವದ್ಗೀತೆಯಲ್ಲಿ 4 ಜನರ ಹೆಸರುಗಳು ಬರುತ್ತಪ್ಪ. ಯಾರ್ಯಾರ್ದು ಬರುತ್ತೆ? ಒಂದೊಂದು ಶ್ಲೋಕಕ್ಕೆ ಮುಂಚೆ ಅವ್ರ ಹೆಸರು ಕೊಡ್ತಾರೆ. ಏನಂತ ಕೊಡ್ತಾರೆ ಅಲ್ಲಿ? ಅರ್ಜುನ ಉವಾಚ, ಆಮೇಲೆ ಭಗವಾನ್ ಉವಾಚ, ಆಮೇಲೆ ಭಗವಾನ್ ಧೃತರಾಷ್ಟ್ರ ಉವಾಚ,
ಕೊನೆಯಲ್ಲಿ ಯಾರೋ ಹೇಳಿದ್ರಿ ಭಗವಾನ್ ಸಂಜಯ ಉವಾಚ ಅನುವಾಚ ಭಗವಾನ್ ಸಂಜಯ ಉವಾಚ ಧೃತರಾಷ್ಟ್ರ ಉವಾಚ, ಸಂಜಯ ಉವಾಚ, ಅರ್ಜುನ ಉವಾಚ ಅಂತ ಹೇಳ್ತಾರೆ. ಆದ್ರೆ ಎಲ್ಲೂ ಕೃಷ್ಣ ಉವಾಚ ಅಂತ ಹೇಳುವುದಿಲ್ಲ. ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮ ಭಗವಂತ, ಆತ ಭಗವಾನ್ ಅಂತ ಹೇಳ್ತಾರೆ. ಅದು ನೀರು ಹೇಳ್ತಾ ಇದ್ರೆ ಭಗವಾನ್ ಅಂದ್ರೆ ಅಂತಿಮವಾಗಿ ಶ್ರೀಕೃಷ್ಣನೇ ಅಂತ ತಿಳ್ಕೊಳ್ಬೇಕು. ಭಗ ಅಂದ್ರೆ ಐಶ್ವರ್ಯ, ವಾನ್ ಅಂದ್ರೆ ಹೊಂದಿರುವವ, ಐಶ್ವರ್ಯವನ್ನ ಹೊಂದಿರುವವ ಶ್ರೀಕೃಷ್ಣ ಪರಮಾತ್ಮನನ್ನ ಭಗವಾನ್ ಅಂತ ಸಂಬೋಧಿಸ್ತಾರೆ. ಇಲ್ಲಿ ಕೃಷ್ಣ ಭಗವಾನ್ ಸ್ವಯಂ ಸಕಲ ಶಕ್ತಿಗಳ ಮೂಲಕ ಅಥವಾ ಮೂಲ, ಆತ ಸಕಲ ಶಕ್ತಿಗಳ ಮೂಲ ಅಥವಾ ಸಾರ ಸರ್ವತ್ವ, ಆತ ಪರಮ ಸತ್ಯವಾಗಿದ್ದಾನೆ. ಅವನನ್ನ ಪರಬ್ರಹ್ಮ ಅಂತನೂ ಸಹ ಕರೀತಾರೆ. ಭಗವಾನ್ ಎಂಬುದು ಪರಮ ಸತ್ಯದ ಕೊನೆಯ ಮಾತಾಗಿದೆ. ಭಗವಾನ್ ಎಂಬುದು ನಾರಾಯಣ, ವಿಷ್ಣು, ಪುರುಷರಂತಹ ಒಂದು ಪರ್ಯಾಯ ಪದಗಳಿಂದ ಕೂಡಿದ್ರು. ಅಹಂ ಸರ್ವಸ್ಯ ಪುರುಷ ಪ್ರಭು ಮತ್ತ ಸರ್ವಂ ಪ್ರವರ್ತತೆ ಅನ್ನೋ ಹಾಗೆ ಭಗವದ್ಗೀತೆಯಲ್ಲಿ ದೃಢಪಡಿಸುವ ಹಾಗೆ ಅಂತಿಮ ಸಿದ್ಧಾಂತ ಕೃಷ್ಣ ಪರಮಾತ್ಮ. ಶ್ರೀಮದ್ ಭಾಗವತವು ಭಗವಂತನ ಧನ್ಯಾವತಾರವಾಗಿ ಶ್ರೀಕೃಷ್ಣನ ಪ್ರತಿನಿಧಿಯಾಗಿ ನಮಗೆ ಭಗವಂತನ ಬಗ್ಗೆ ತಿಳಿಸಿಕೊಡುತ್ತೆ. ಅಲ್ಲಿ ಕೃಷ್ಣೇ ಸ್ವಧಾಮುಪಗತೆ ಧರ್ಮ ಜ್ಞಾನಾದಿಭಿಃ ಸಹ ಕಲೋ ನಷ್ಟದೃಶಂ ಏಷಃ ಪುರುಣಾರ್ಕೋದು ನೋದಿತಃ ಅಂತ ಹೇಳ್ತಾರೆ. ಭಾಗವತದ ಒಂದು ಶ್ಲೋಕವನ್ನ ಕೊಡ್ತಾರೆ. ಅದು ಸಾಮಾನ್ಯ ತೀರ್ಮಾನದಂತೆ ಸಕಲ ಶಕ್ತಿಗಳ ಅಂತಿಮ ಆಕಾರ ಶ್ರೀಕೃಷ್ಣ ಪರಮಾತ್ಮನಾಗಿದ್ದಾರೆ. ಕೃಷ್ಣ ಎನ್ನುವ ಪದ ಅರ್ಥ ಸೂಚಿಸುವಂತೆ, ಕೃಷ್ಣ ಅನ್ನೋ ಪದ ಏನ್ ಅರ್ಥವನ್ನ ಕೊಡುತ್ತೆ? ಆಕರ್ಷಕ. ಆಕರ್ಷಕ. ಹೌದು, ಕೃಷ್ಣ ವಿಜ್ಞಾನವನ್ನ ವಿವರಿಸಲು ಈ ಕೃಷ್ಣ ಪರಮಾತ್ಮ ಆಕರ್ಷಕ. ಅಂತಹ ಕೃಷ್ಣ ಪರಮಾತ್ಮನ ವಿಜ್ಞಾನವನ್ನ ಒಂದು ತಿಳಿಸ್ಕೊಡೋದಕ್ಕೆ ನಮ್ಗೆ ಶ್ರೀಮದ್ ಭಾಗವತವು ರಚಿತವಾಗಿದೆ ಅಂತ ಭಾವಾರ್ಥದಲ್ಲಿ ತಿಳಿಸ್ತಾರೆ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ದೇವೋತ್ತಮ ಪರಮ ಪುರುಷನನ್ನ ಅಂತಿಮವಾಗಿ ಬ್ರಹ್ಮನು ತನ್ನ ಬ್ರಹ್ಮ ಸಂಹಿತೆಯಲ್ಲಿ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅಂತ ದೃಢಪಡಿಸ್ಬಿಟ್ಟಿದ್ದಾರೆ. ಸ್ವತಃ ಬ್ರಹ್ಮದೇವರೇ ದೃಢಪಡಿಸಿದ್ದಾರೆ. ಎಲ್ಲ ಒಂದು ಸ್ಕಂದಗಳಲ್ಲೂ ಸಹ ಎಲ್ಲ ಒಂದು ಪ್ರತಿಯೊಂದರಲ್ಲೂ ಕಥೆಗಳಲ್ಲಾಗ್ಲಿ, ವೇದಗಳಲ್ಲಾಗ್ಲಿ, ಉಪನಿಷತ್ಗಳಾಗಲಿ, ಯಾವುದ್ರಲ್ಲೇ ಆಗಲಿ, ಸ್ಕಂದಗಳಲ್ಲಾಗಲಿ ಶ್ರೀಕೃಷ್ಣ ಪರಮಾತ್ಮನೇ ಅತಿ ಶ್ರೇಷ್ಠ ಅನ್ನೋದನ್ನ ತಿಳಿಸಿದ್ದಾರೆ. ಮತ್ತು ಶ್ರೀಮದ್ ಭಾಗವತದ 10 ಮತ್ತು 3ನೇ ಸ್ಕಂದದಲ್ಲಿ ಅದು ಸಿದ್ಧಾಂತವಾಗಿದೆ, ಅಂದ್ರೆ ದೃಢೀಪಟ್ಟಿದೆ ಅಂತ ಹೇಳ್ತಾರೆ. ಇನ್ನು 10 ಮತ್ತು 11ನೇ ಸ್ಕಂದದಲ್ಲಿ ಈ ಪೂರ್ಣ ವಿಚಾರವನ್ನ ವಿಸ್ತಾರವಾಗಿ ವಿವರಿಸಲಾಗಿದೆ. ಸ್ವಯಂಭುವ ಮನ್ವಂತರ ಮತ್ತು ಚಾಕ್ಷುಷ ಮನ್ವಂತರಗಳಂತಹ ಮನುಗಳ ಬದಲಾವಣೆಯ ಅಥವಾ ಮನ್ವಂತರದ ವಿಚಾರದಲ್ಲಿ ಶ್ರೀಮದ್ ಭಾಗವತದ 3ನೆಯ, 4ನೆಯ, 5ನೆಯ, 6ನೆಯ ಮತ್ತು 7ನೆಯ ಸ್ಕಂದಗಳಲ್ಲಿ ಚರ್ಚಿಸಿರುವ ಹಾಗೆ ಶ್ರೀಕೃಷ್ಣನು ಸೂಚಿತನಾಗಿದ್ದಾನೆ. ಇನ್ನು 8ನೆಯ ಸ್ಕಂದದಲ್ಲಿ ಈಗ ನಡೀತಿರುವಂತಹ ವೈವಸ್ವತ ಮನ್ವಂತರದ ಬಗ್ಗೆ ಪರೋಕ್ಷವಾಗಿ ವಿವರಿಸ್ತಾರೆ. ಇನ್ನು 9ನೇ ಸ್ಕಂದದಲ್ಲಿ ಇದ್ರ ಬಗ್ಗೆನೇ ತಾತ್ಪರ್ಯವಿದೆ. 12ನೇ ಸ್ಕಂದದಲ್ಲಿ 12ನೇ ಸ್ಕಂದದಲ್ಲಿ ವಿಶೇಷವಾಗಿ ಭಗವಂತನ ವಿವಿಧ ಅವತಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಶ್ರೀಮದ್ ಭಾಗವತದ ಸಂಪೂರ್ಣ ಅಧ್ಯಾಯದಿಂದ ನಮ್ಗೆಲ್ರಿಗೂ ಒಂದು ತಿಳಿಯತ್ತೆ, ಏನಪ್ಪಾ ಅಂದ್ರೆ ಶ್ರೀಕೃಷ್ಣನೇ ಅಂತಿಮ ಸಾರ ಸರ್ವಸ್ವ ಅಥವಾ ಸಕಲ ಶಕ್ತಿಗಳ ಅಂತಿಮ ಆಕಾರ ಅಂತ ತೀರ್ಮಾನಿಸ್ಬೋದು. ಹಾಗೂ ಆರಾಧಕರ ಶ್ರೇಣಿಗೆ ಅನುಗುಣವಾಗಿ ನಾಮಕರಣಗಳ ಸೂಚನೆಗಳನ್ನ, ಭಗವಂತನಿಗೆ ಅನೇಕ ಹೆಸರುಗಳು ಬಂದಿದೆ, ಸುಮ್ನೆ ಇಟ್ಟಿಲ್ಲ. ಭಗವಂತನ ಲೀಲೆಗಳನ್ನು ಮಾಡಿದಾಗ, ಭಗವಂತನ ಶಕ್ತಿಗಳನ್ನ ನೋಡಿದಾಗ ಭಗವಂತನಿಗೆ ಬೇರೆ ಬೇರೆ ಹಲವಾರು ಹೆಸರುಗಳು ಬಂದಿದೆ. ನಾರಾಯಣ ಅಂತಾರೆ, ಬ್ರಹ್ಮ ಅಂತಾರೆ, ಪರಮಾತ್ಮ ಅಂತಾರೆ, ಅಚ್ಯುತ ಅಂತಾರೆ, ಅನಂತ ಅಂತಾರೆ, ಗೋವಿಂದ ಅಂತೀವಿ, ಶ್ರೀನಿವಾಸ ಅಂತ ಹೇಳ್ತೇವೆ. ಹೀಗೆ ಮುಕುಂದ, ಮಾಧವ, ನಂದಕುಮಾರ, ನವನೀತ ಚೋರ ಅಲ್ವಾ, ಇಷ್ಟೊಂದು ಹೆಸರುಗಳಿದೆ ಭಗವಂತನಿಗೆ. ಇದೆಲ್ಲ ಶ್ಯಾಮ ಸುಂದರ, ಶ್ಯಾಮ ಸುಂದರ
ಹೌದು ಶೋಭರಾಣಿ ಮಾತಾಜಿ, ಶ್ಯಾಮಸುಂದರ, ಹೀಗೆ ಅನೇಕ ಹೆಸರುಗಳು ಭಗವಂತನಿಗೆ ಬಂದಿದೆ. ಯಾಕಪ್ಪ ಅಂದ್ರೆ ಭಗವಂತ ಎಲ್ಲರಿಗಿಂತ ಅತ್ಯುತ್ತಮ, ಅತಿ ಶ್ರೇಷ್ಠ, ಆತ ಪರಮಾತ್ಮ ಅನ್ನೋದನ್ನ ತಿಳ್ಕೊಬಹುದು. ಅಂದ್ರೆ ಇಲ್ಲಿ ನಾನಾ ಇಂದ್ರಿಯ ಸಾಧನೆಗಳನ್ನು ಹೊಂದಿರುವ ವ್ಯಕ್ತಿಗತ ಪುರುಷನನ್ನ ಆಧ್ಯಾತ್ಮಿಕ ಪುರುಷ ಅಂತ ಕರೀತಾರೆ. ಮತ್ತು ಇಂದ್ರಿಯಗಳ ನಿಯಂತ್ರಕ ವ್ಯಕ್ತಿಗತ ದೇವತೆಯನ್ನ ಆದಿದೈವಕ ಅಂತ ಹೇಳ್ತಾರೆ. ಜೊತೆಗೆ ಕಣ್ಣಿಗೆ ಕಾಣುವ ಈ ಒಂದು ಶರೀರೆಯನ್ನ ಆದಿಭೌತಿಕ ಪುರುಷನಂತ ಕರೆಯಲಾಗಿದೆ ಅಂತ ಹೇಳ್ತಾರೆ. ಸೊ ಇದು ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅಲ್ವಾ? ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ ಅನ್ನೋದನ್ನ ಕೇಳಿದಿರಾ. ಅದು ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ, ಅಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಉದಾಹರಣೆಗೆ ಹೇಳ್ತಾರೆ ನಮ್ಮ ಇಂದ್ರಿಯಗಳಿಗೆ. ಆದ್ರೆ ಆ ಇಂದ್ರಿಯಗಳು ಉತ್ತಮ ನಿಯಂತ್ರಕ ದೇವತೆಗಳಿಂದ ನಿಯಂತ್ರಿತವಾಗುತ್ತೆ. ಉದಾಹರಣೆ ಬೆಳಕನ್ನು ಕೊಟ್ಟಿದ್ದಾರೆ ಶೀಲಾ ಪ್ರಭುಪಾದರು. ಬೆಳಕು, ಈಗ ನಮ್ಮ ಮನೆ ತುಂಬಾ ಬೆಳಕಿದೆ, ಎಲ್ಲ ಕಡೆ ಬೆಳಕು ಕಾಣಿಸ್ತಾ ಇದೆ. ಸೊ ನಮ್ಮನೆಯಿಂದ ಬೆಳಕು ಬರ್ತಾ ಇದೆಯಾ? ಸೂರ್ಯನಿಂದ ಬರುತ್ತೆ. ಸೂರ್ಯನಿಂದ ಬರುತ್ತೆ, ಸೂರ್ಯನಿಂದ ಬರುತ್ತಪ್ಪ. ಈಗ ನಮ್ಮ ಮನೆ ಒಳಗೆ ಬೆಳಕು ಬಂದಿದೆ. ಹೆಂಗ್ ಬಂದಿದೆ? ಕಿರಣಗಳು. ಓಕೆ, ಲೈಟ್ ಹಾಕಿದೀವಿ, ಬಂದಿದೆ, ಎಲೆಕ್ಟ್ರಿಸಿಟಿಯಿಂದ ಬಂದಿದೆ. ಇವಾಗ ರಾತ್ರಿ ಆಗಿದೆ ಅಲ್ವಾ, ಸೂರ್ಯನ ಕಿರಣಗಳು ಇಲ್ಲ ಈಗ, ಅಂತೂ ನಮ್ಗೆ ಬೆಳಕು ಬಂದಿದೆ. ಹೆಂಗಂದ್ರೆ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿಯಿಂದ ಬಂದಿದೆ. ಸೊ ವಿದ್ಯುತ್ ಶಕ್ತಿ ಎಲ್ಲಿದೆ? ಅದು ನಾವೇ ಹೋಗಿ ವಿದ್ಯುತ್ ಶಕ್ತಿನ ನಮ್ಮನೆಗೆ ಬೆಳಕು ಕೊಡಪ್ಪ ಅಂತ ನಾವು ಆನ್ ಮಾಡ್ಕೊಂಬರಕ್ಕಾಗತ್ತಾ? ಇಲ್ಲ ಮಾತಾಜಿ. ಇಲ್ಲ. ಇಡೀ ಒಂದೊಂದು ಏರಿಯಾಗೆ ಒಂದು ಹೈ ಟೆನ್ಷನ್ ಒಂದು ಇಟ್ಟಿರ್ತಾರೆ, ಅಲ್ಲಿಂದ ಹೈ ಟ್ರಾನ್ಸ್ಫಾರ್ಮರ್ ಇಂದ ವಿದ್ಯುತ್ ಶಕ್ತಿ ಬರ್ತಾ ಇರುತ್ತೆ ಅಲ್ವಾ? ಆ ರೀತಿಯಾಗಿ ಇಲ್ಲಿ ಎಲ್ಲ ಭಗವಂತನೇ ಅಲ್ಟಿಮೇಟು. ಭಗವಂತನನ್ನ ನಿಯಂತ್ರಿಸೋದಕ್ಕೆ ಅನೇಕ ದೇವಾನ್ ದೇವತೆಗಳನ್ನ ಭಗವಂತ ನೇಮಿಸಿದಾನೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಬೆಳಕಿಲ್ಲದೆ ನಾವು ನೋಡಲಾರೆವು ಅಲ್ವಾ? ಎಷ್ಟು ಚೆನ್ನಾಗಿ ಕೂತಿರ್ತೀವಿ, ಕರೆಂಟ್ ಹೋದ ತಕ್ಷಣ ಏನು ಕಾಣಿಸಲ್ಲ, ಏನು ನೋಡಕ್ಕಾಗೋದಿಲ್ಲ. ಆ ಬೆಳಕಿನ ಪರಮ ನಿಯಂತ್ರಕ ಬೆಳಗ್ಗೆ ಹೊತ್ತು ತಗೊಂಡ್ರೆ, ಬೆಳಕಿಲ್ಲ ಅಂದ್ರೆ ಆಗೋದೇ ಇಲ್ಲ. ಪರಮ ನಿಯಂತ್ರಕ ಸೂರ್ಯನಾಗಿರ್ತಾನೆ. ಸೂರ್ಯ ದೇವನು ಸೂರ್ಯ ಲೋಕದಲ್ಲಿ ಇರ್ತಾನೆ. ಅದು ನಮ್ಗೆಲ್ರಿಗೂ ಬೆಳಕು ಕೊಡೋ ಹಾಗೆ ಅದನ್ನ ಅಣಿ ಮಾಡಿಕೊಟ್ಟಿರೋದು. ಬೆಳಕು ಎಲ್ರಿಗೂ ಬೇಕು ಅಂತ ಇಂಥ ಕೆಲಸ ನೀನ್ ಮಾಡ್ಬೇಕು ಅಂತ ನೇಮಿಸಿರೋದು ಭಗವಂತ. ಸೊ ಭಗವಂತನ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಇನ್ನಾವುದೇ ಜೀವಿಯು ಸೂರ್ಯ ದೇವನಿಂದ ನಿಯಂತ್ರಣರಾಗಿದ್ದೇವೆ. ಅದರಂತೆ ನಾವು ಎಲ್ಲ ಇಂದ್ರಿಯಗಳು ಉತ್ತಮ ದೇವತೆಗಳಿಂದ ನಿಯಂತ್ರಿತವಾಗಿರುತ್ತೆ. ಇನ್ನೊಬ್ಬ ನೋಡಿ, ನಾವೆಲ್ಲರೂ ಭಗವಂತ ನಮ್ಮನ್ನೆಲ್ಲ ನೋಡ್ಕೊಳ್ತಾ ಇರ್ತಾರೆ. ನಾವೆಲ್ಲ ಭಗವಂತನ ಅಂಡರ್ ಕಂಟ್ರೋಲ್ ಇರ್ತೀವಿ, ನಿಯಂತ್ರಕರಾಗಿರ್ತೇವೆ. ಅದನ್ನೇ ವಿದ್ಯುತ್ ಶಕ್ತಿ ಎಕ್ಸಾಂಪಲ್ ಕೊಟ್ಟು ಶೀಲಾ ಪ್ರಭುಪಾದರು ಹೇಳೋದು. ಮನೆಗೆಲ್ಲ ಬೆಳಕು ಬಂದಿದೆ, ಅಲ್ಲಿ ಟ್ರಾನ್ಸ್ಫಾರ್ಮರ್ ಮೇಲ್ ಟ್ರಾನ್ಸ್ಫಾರ್ಮರ್ ಡಮ್ ಅಂದ್ರೆ ಅಥವಾ ಏನಕ್ಕೋ ಕರೆಂಟ್ ತೆಗೆದ್ರೆ ಎಲ್ಲ ಕತ್ಲಾಗ್ಬಿಡ್ತೀವಿ. ಅಂದ್ರೆ ಭಗವಂತನ ಇಚ್ಛೆ. ಬೆಳಕು ಕೊಡೋನು ಅವನೇ, ಕತ್ತಲನ್ನು ಕೊಡೋನು ಅವನೇ. ಬೆಳಕು ಬರೋದು ಅವನಿಂದಲೇ. ಆದ್ರೆ ಅವನು ಬೇರೆ ಬೇರೆ ಮೂಲಕದಲ್ಲಿ ನಮಗೆ ಒಂದೊಂದು ಅನುಕೂಲಗಳನ್ನ ಅವನು ಮಾಡ್ಕೊಡ್ತಾ ಇರ್ತಾನೆ. ಅಂದ್ರೆ ಎಲ್ಲ ಸ್ಥಾನಗಳಲ್ಲಿ ನಿಯಂತ್ರಕನನ್ನ ಆದಿದೈವಿಕ ಅಂತ ಇಲ್ಲಿ ಪುರುಷ ಎನ್ನುವುದು ಹೇಳ್ತಾ ಇದೆ. ನಾವೆಲ್ಲ ಆದಿಭೌತಿಕಗಳು, ನಾವೆಲ್ಲ ಇಲ್ಲಿ ಭಗವಂತನ ನಿಯಂತ್ರಕರು. ನಾವು ಭಗವಂತ ನಮ್ಮನ್ನೆಲ್ಲ ನಿಯಂತ್ರಿಸ್ತಿದ್ದಾರೆ. ಆಮೇಲೆ ಈ ಎಲ್ಲ ವ್ಯಕ್ತ ಶರೀರಗಳು ಜಡದಿಂದ ನಿರ್ಮಿತವಾಗಿದೆ. ಅದು ನಮ್ಗೆಲ್ರಿಗೂ ಗೊತ್ತಿದೆ. ಜಡಾತ್ಮ ಅಂತ ಹೇಳುತ್ತೇವೆ. ಜಡದಿಂದ ನಿರ್ಮಿತವಾಗಿದೆ. ಜೊತೆಗೆ ನಿಯಂತ್ರಕ ಮತ್ತು ನಿಯಂತ್ರಿತ ಸಂಬಂಧವುಳ್ಳ ಸೂರ್ಯದೇವ ಮತ್ತು ವ್ಯಕ್ತಿಗತ ಪುರುಷ ಪರಮಪ್ರಭುವಿನ ಒಂದೇ ಆಧ್ಯಾತ್ಮಿಕ ವಿಭಿನ್ನಾಂಶಗಳಾಗಿದ್ದಾರೆ. ನಾವೆಲ್ಲರೂ ಭಗವಂತನ ಅಂಶ, ಆದ್ರೂ ಬೇರೆ ಬೇರೆ ಆಗಿದ್ದೀವಿ, ವಿಭಿನ್ನವಾಗಿದ್ದೀವಿ. ಭಗವಂತನ ಅಂಶನೇ, ಆದ್ರೂ ಬೇರೆ ಬೇರೆ ಆಗಿದ್ದೀವಿ. ಪರಮಪ್ರಭು ವಿವಿಧ ವಿಭಿನ್ನಾಂಶಗಳನ್ನ ವಿವಿಧ ಸ್ಥಳಗಳಲ್ಲಿ ಇರಿಸಿರ್ತಾರೆ. ಮತ್ತು ಪರಮ ಪುರುಷನೇ ಎಲ್ಲರಿಗೂ ಆಶ್ರಯದಾತ. ಆತನೇ ಎಲ್ರಿಗೂ ಆಶ್ರಯದಾತನಾಗಿರ್ತಾನೆ ಅನ್ನೋದನ್ನ ಈ ಒಂದು 8ನೇದೊಳಗೆ ಹೇಳ್ತಾರೆ. ಉದಾಹರಣೆಗೆ ನಮ್ಮ ದೃಷ್ಟಿಯ ಬಗ್ಗೆ ಕೊಡ್ತಾರೆ. ನಮ್ಮ ದೃಷ್ಟಿ ಶಕ್ತಿಯನ್ನ ಸೂರ್ಯ ನಿಯಂತ್ರಿಸ್ತಿರ್ತಾನೆ. ಕಾಣಿಸ್ಬೇಕು ಅಂದ್ರೆ ಸೂರ್ಯ ಬೇಕು. ಬೆಳಗ್ಗೆ ಕಣ್ಣು ಕಾಣಿಸ್ದೇ ಇರೋರಿಗೆ ಅವ್ರಿಗೆ ಸೂರ್ಯನು ಒಂದೇ, ಕತ್ಲು ಒಂದೇ, ಅಥವಾ ಅವ್ರಿಗೇನು ಕಾಡು ಒಂದೇ, ನಾಡು ಒಂದೇ, ಅವ್ರಿಗೇನು ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ರೆ ಶಕ್ತಿ, ನಮ್ಮ ದೃಷ್ಟಿ ಶಕ್ತಿಯನ್ನ ಸೂರ್ಯ ದೇವರು ನಿರ್ಮಿಸ್ತಿರ್ತಾರೆ. ಭಗವಂತನ 2 ಕಣ್ಣುಗಳು ಅಂತ ವಿಶ್ವರೂಪ ದರ್ಶನದಲ್ಲಿ ಹೇಳ್ತಾರೆ. ಆ 2 ಕಣ್ಣುಗಳು ಯಾವುದು? ಸೂರ್ಯ ಚಂದ್ರ ಮಾತಾಜಿ. ಸೂರ್ಯ ಮತ್ತು ಚಂದ್ರ.
ಹಾಗೆ ಭಗವಂತ ನಿರ್ಮಿಸ್ಬಿಟ್ಟಿದ್ದಾರೆ ಸೂರ್ಯನ. ನಾವು ಸೂರ್ಯ ಶರೀರವನ್ನ ಹೊಂದಿರೋದ್ರಿಂದ ನಾವು ಸೂರ್ಯನನ್ನ ನೋಡ್ತೀವಿ. ನಮ್ಗೆ ಕಣ್ಣಿರೋದ್ರಿಂದ ಮಾತ್ರ ಸೂರ್ಯನ ಬೆಳಕು ಕಾಣಿಸತ್ತೆ. ನಮ್ಗೆ ಕಣ್ಣುಗಳೇ ಇಲ್ಲ ಅಂದ್ರೆ ಸೂರ್ಯನ ಬೆಳಕು ವ್ಯರ್ಥವಾಗ್ಬಿಡತ್ತೆ, ಅದು ವೇಸ್ತರ ಆಗಿರುತ್ತೆ. ಆದ್ರೆ ಸೂರ್ಯನ ಬೆಳಕಿಲ್ಲದ ಕಣ್ಣುಗಳು ವ್ಯರ್ಥ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಾವುದಕ್ಕೆ ಆಗ್ಲಿ ಅಂತಿಮವಾಗಿ ಸಂಪೂರ್ಣವಾಗಿ ನಾವು ಅಂತ ಪರಸ್ಪರಾಲಂಬ ಸಂಬಂಧವನ್ನ ಮಾಡಿದವರು ಅಂತಿಮವಾಗಿ ಸಂಪೂರ್ಣ ಸ್ವತಂತ್ರವಾಗಿರಬೇಕು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲದಕ್ಕೂ ಮೂಲ ಪರಮ ಸತ್ಯ ಅಥವಾ ಪರಮಾತ್ಮ ಆಗಿರ್ತಾನೆ. ಕಣ್ ಕೊಡೋನು ಅವನೇ, ಕಣ್ ಕಿತ್ಕೊಳ್ಳೋನು ಅವನೇ, ಬೆಳಕು ಕೊಡೋನು ಅವನೇ, ಕತ್ತಲು ಮಾಡೋನು ಅವನೇ. ಎಲ್ಲದರ ನಿಯಂತ್ರಕ ಶ್ರೀಕೃಷ್ಣ ಪರಮಾತ್ಮನಾಗಿರ್ತಾನೆ. ಭಗವಾನನು ಪುರುಷೋತ್ತಮ ಅಥವಾ ಪರಮ ಪುರುಷನಾಗಿದ್ದಾನೆ. ಅವನು ಪರಮಾತ್ಮನ ಮೂಲನೂ ಸಹ ಆಗಿದ್ದಾನೆ. ಭಗವದ್ಗೀತೆಯಲ್ಲಿ 18.18ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನೇ ಹೇಳ್ತಾರೆ ಪುರುಷೋತ್ತಮ ಮತ್ತು ಪ್ರತಿಯೊಂದರ ಮೂಲ ಅಂತ ಹೇಳ್ತಾರೆ. ಅಲ್ಲಿ ಪರಮಾತ್ಮ ಕ್ಷರ ಮತ್ತು ಅಕ್ಷರ ಪದಗಳ ಉದಾಹರಣೆಯನ್ನ ಕೊಡ್ತಾರೆ. ಅಕ್ಷರದ ಅರ್ಥ ಗೊತ್ತಾ? ಕ್ಷರ ಅಂದ್ರೆ ಕ್ಷರ ಅಕ್ಷರ. ಕ್ಷರ ಅಂದ್ರೆ ಕ್ಷೀಣಿಸುವುದು, ಅಕ್ಷರ ಅಂದ್ರೆ ಕ್ಷೀಣಿಸದೇ ಇರುವುದು. ಜೈ ಮುಕ್ತಿರಾದ ಮಾತಾಜಿ, ಹರಿಬೋಲ್ ಮಾತಾಜಿ. ಕ್ಷರ ಅಂದ್ರೆ ಚ್ಯುತಿ ಹೊಂದೋದು, ಕ್ಷೀಣಿಸೋದು, ನಾಶ ಹೊಂದೋದು. ಅಕ್ಷರ ಅಂದ್ರೆ ಚ್ಯುತಿ ಆಗದೆ ಇರೋದು, ಕ್ಷೀಣಿಸದೇ ಇರೋದು, ಅದು ನಾಶವಾಗದೇ ಇರೋದು. ಇಲ್ಲಿ ಕ್ಷರಗಳು ಅಂದ್ರೆ ಈ ದೇಹಗಳು, ಅಕ್ಷರ ಅಂದ್ರೆ ಯಾರಾಗ್ತಾರೆ? ನಾಶ ಆಗದೆ ಇರುವುದು. ಉತ್ತಮ ಪರಮ ಪುರುಷ ಶ್ರೀಕೃಷ್ಣ ಪರಮಾತ್ಮ ಹರಿಬೋಲ್. ಅಂದ್ರೆ ಭಗವಂತ ಅಕ್ಷರ, ನಾಶವಿಲ್ಲದವನು, ಅಚ್ಯುತ ಅಂತಾನೆ ಹೆಸರಿದೆ ಭಗವಂತನಿಗೆ. ಚ್ಯುತಿ ಇಲ್ಲದವನು, ನಾಶವಿಲ್ಲದೆ ಇರುವನು, ಶಾಶ್ವತ ಭಗವಂತ. ಅಂದ್ರೆ ಜೀವಾತ್ಮ ಮತ್ತು ಪರಮಾತ್ಮನ ನಡುವಿನ ಸಂಬಂಧದ ಬಗ್ಗೆ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾ ಇದ್ದಾರೆ. ಅಲ್ಲಿ ಅವರು ಉದಾಹರಣೆ ಕೊಡ್ತಾರೆ. ಒಂದು ಮರದಲ್ಲಿ 2 ಹಕ್ಕಿಗಳು ಕೂತಿರತ್ತಂತೆ. ಅದು ಭಗವದ್ಗೀತೆಯಲ್ಲೂ ನಾವು ಕೇಳಿಸ್ಕೊಂಡಿದೀವಿ. ಆ 2 ಹಕ್ಕಿಗಳು ಏನ್ ಮಾಡ್ತಾ ಇರ್ತವೆ ಮರದಲ್ಲಿ ಕೂತ್ಕೊಂಡು? ಒಂದು ಹಕ್ಕಿ ಹಣ್ಣನ್ನ ತಿಂತಾ ಇರುತ್ತೆ ಮಾತಾಜಿ ಸವ್ಕೊಂಡು, ಇನ್ನೊಂದು ಹಕ್ಕಿ ನೋಡ್ತಾ ಇರುತ್ತೆ. ಅದು ಪರಮಾತ್ಮ. ಒಂದ್ ಹಕ್ಕಿ ಹಣ್ಣನ್ನ ತಿಂತಾ ಒಂದು ಇರುತ್ತೆ, ಜೀವಿ ಇನ್ನೊಂದ್ ಆತ್ಮ. ಹಕ್ಕಿ ನೋಡ್ತಾ ಇರತ್ತೆ. ಸೊ ತಿಂತಾ ಇರೋ ಹಕ್ಕಿ ಯಾರು? ನಾವೇ ಆತ್ಮಗಳು. ನೋಡ್ತಾ ಇರೋ ಹಕ್ಕಿ ಜೀವಿಗಳು ಮತ್ತೆ ಭಗವಂತ. ಹೌದು ಅದು ಭಗವಂತ ಮಾತಾಜಿ. ಭಗವಂತ ನೋಡ್ತಾ ಇರ್ತಾನೆ. ನನ್ ಕಡೆ ಯಾವಾಗಾದ್ರೂ ನೋಡ್ತಾನ ಅಂತ ನೋಡ್ತಾ ಇರ್ತಾರೆ ಭಗವಂತ. ಅಲ್ವಾ? ಎಷ್ಟು ನಾವು ಎಂಜಾಯ್ ಕರುಣಾಳು. ಮಾಡ್ತಾ ಇರ್ತೀವಿ ಮಾತಾಜಿ. ಹೌದು. ನಾವೇ ಎಂಜಾಯರ್, ಭೋಗ್ತಾರರು ನಾವು ಅನ್ಕೊಂಡ್ಬಿಡ್ತೇವೆ. ಆದ್ರೆ ನಿಜವಾದ ಭೋಗ್ತಾರ ಭಗವಂತ. ಅವನು ನೋಡ್ತಾ ಇರ್ತಾನೆ. ಯಾವಾಗ್ಲಾರೋ ನನ್ ಕಡೆ ಒಂಚೂರ್ ನೋಡಿ ನನ್ ಬಗ್ಗೆ ನನ್ನ ಹತ್ರ ಬರ್ತಾರಪ್ಪ ನನ್ನ ಮಕ್ಕಳು ಅಂತ ಕಾಯ್ತಾ ಇರ್ತಾರೆ. ಅದನ್ನ ಇಲ್ಲಿ ಶಿಲಾ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ. ಅಂದ್ರೆ ಈ ಒಂದು ವ್ಯಕ್ತಿಗತ ಜೀವಿ ಯಾವಾಗ್ಲೂ ಸಹ ಪರಮಾತ್ಮನನ್ನ ಅವಲಂಬಿಸಿರ್ತಾರೆ. ಹೇಗೆ ಮಕ್ಕಳು ತಂದೆ ತಾಯಿನ ಅವಲಂಬಿಸಿರ್ತಾರೋ ಹಾಗೆ ಪ್ರತಿಯೊಂದು ಜೀವಿಯು ಭಗವಂತನನ್ನ ಅವಲಂಬಿಸಿರ್ತಾರೆ. ಏನೇ ಆಗ್ಲಿ ಅವ್ರ ಭಗವಂತನ ಬಗ್ಗೆ ನಂಬಿಕೆನೇ ಇಲ್ಲ ಅಂತ ಇದ್ರುವೆ ಏನಾದ್ರೂ ನೋವು ಬಂದಾಗ, ಕಷ್ಟ ಬಂದಾಗ ಏನ್ ಮಾಡ್ತಾರೆ? ಅಪ್ಪ ತಂದೆ ದೇವ್ರೇ, ಓ ಮೈ ಗಾಡ್ ಎಲ್ಲಿದ್ಯಪ್ಪ ಅಂತಾರೆ. ಅಂದ್ರೆ ಭಗವಂತನನ್ನ ಅವಲಂಬಿಸೇ ಇರ್ತೀವಿ. ಆದ್ರೆ ಈ ಭೌತಿಕ ಲೋಕದಲ್ಲಿ ಇದ್ದು ಭಗವಂತನ ಆಧ್ಯಾತ್ಮಿಕ ಸ್ವರೂಪವನ್ನ ಮರ್ತು ಬಿಟ್ಟಿರ್ತೇವೆ. ನಮ್ಮೆಲ್ಲರ ಸ್ವರೂಪ ಯಾವುದು? ಭಗವದ್ಧಾಮಕ್ಕೆ ಹೋಗೋದೇ ಮಾತಾಜಿ. ನಾವು ಕೃಷ್ಣನ ನಿತ್ಯ ದಾಸರು ಮಾತಾಜಿ. ಜೀವೇರ ಸ್ವರೂಪ ಕೃಷ್ಣರ ನಿತ್ಯ ದಾಸ. ಹರಿಬೋಲ್ ಮಾತಾಜಿ. ಅದು ನಮ್ಮ ಸ್ವರೂಪ. ಜೀವೇನ ಸ್ವರೂಪ ಹೇ ಕೃಷ್ಣೇನ ನಿತ್ಯ ದಾಸ್. ಸದಾ ಕಾಲ ನಾವು ಭಗವಂತನ ನಿತ್ಯ ದಾಸರಾಗಿರ್ಬೇಕು. ಗೋಪೀರ್ ಬರ್ತೋರ್ ಪಾದ ಕಮಲೋ ದಾಸಾನು 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 ದಾಸ ಹೇಳ್ತಾರೆ. ಗೋಪಿಯ ಅವರ ದಾಸರಾಗಿ ಕೆಳಮಟ್ಟದ ದಾಸರ ಹಾಗೆ ನಾವು ಭಗವಂತನ 3 ಸತಿ ದಾಸರಾಗೋದು. ಹೌದು ಮಾತಾಜಿ. ದಾಸರಾಗಿ ನಾವು ಭಗವಂತನನ್ನ ನಾವು ಪೂಜೆ ಮಾಡ್ಬೇಕು. ಭಗವಂತನನ್ನ ನಾವು ಹೇಳ್ಬೇಕು. ನಮ್ಮ ಸ್ವರೂಪವನ್ನ ನಾವು ಯಾವತ್ತೂ ಮರಿಬಾರ್ದು. ಲಕ್ಷಾಧೀಶ್ವರಾಗಿರ್ತೇವೆ, ನಾಳೆ ಭಿಕ್ಷಾಧೀಶ್ವರ ಆಗ್ತೀವಿ. ಅರಮನೆಯಲ್ಲಿರ್ತೇವೆ, ಗುಡಿಸಲಿಗೆ ಬರ್ತೀವಿ. ಬಡತನ ಇರ್ಬೋದು, ಸಿರಿತನ ಇರ್ಬೋದು, ಆದ್ರೆ ನಮ್ಮ ಸ್ವರೂಪವನ್ನ ನಾವು ಯಾವತ್ತೂ ಮರೆಯಕ್ ಹೋಗ್ಬಾರ್ದು. ಸದಾ ಕಾಲ ನಾವು ಭಗವಂತನ
ದಾಸರಾಗಿ ನಾವು ಭಗವಂತನಿಗೆ ಶರಣಾಗತರಾಗಿ ನಮ್ಮ ಸೇವೆಯನ್ನ ಮಾಡಬೇಕು. ಅದನ್ನ ಭಗವದ್ಗೀತೆ 7.26 ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ನನ್ನ ಜ್ಞಾನಾನಂದ ಶರೀರದಲ್ಲಿ ಹಿಂದೆ ನಡೆದದ್ದೆಲ್ಲ, ಈಗ ನಡೆಯುತ್ತಿರೋದನ್ನ, ಮುಂದೆ ಆಗೋದನ್ನ ಕೂಡ ನನಗೆ ಸಂಪೂರ್ಣವಾಗಿ ಗೊತ್ತಿದೆ. ಅದು ಅರ್ಜುನ ಕೇಳ್ತಾರೆ, ನಂಗೆ ಮರುವು ಅದೇನು, ನಂಗೆ ಯಾವಾಗ ಹೇಳಿದೆ ನೀನು, ನಂಗೆ ಗೊತ್ತೇ ಇಲ್ಲ ಅಂದಾಗ ಭಗವಂತ ಹೇಳ್ತಾರೆ, ಅರ್ಜುನ ನಿನಗೆ ಮರುವಿದ್ಯಪ್ಪ, ಅದನ್ನ ನನಗೆ ಸಂಪೂರ್ಣವಾಗಿ ಏನೆಲ್ಲ ನಡೀತಾ ಇದೆ, ಈಗ ಏನ್ ನಡೆಯುತ್ತೆ, ಮುಂದೆ ಏನ್ ನಡೆಯುತ್ತೆ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಅಂದ್ರೆ ಇದು ಯಾವಾಗ ಅಂದ್ರೆ ಭಗವದ್ಗೀತೆನ ನಿನಗೆ ಮೊದಲಲ್ಲ, ನಾನು ಸೂರ್ಯದೇವರಿಗೆ ಮೊದಲು ನಾನು ವಿವಸ್ವಾನರಿಗೆ ಹೇಳ್ಕೊಟ್ಟೆ ಅಂತ ಹೇಳಿದಾಗ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಅಂದ್ರೆ ಭಗವಂತ ಅಲ್ಪಜ್ಞಾನಿಗಳಾದ ನಾವು ಭಗವಂತನ ಸ್ವರೂಪದ ಬಗ್ಗೆ, ಅವನನ್ನ ತಿಳ್ಕೊಳ್ಳೋದು ಬಗ್ಗೆ ನಾವು ಅಸಮರ್ಥರಾಗ್ಬಿಟ್ಟಿರ್ತೇವೆ. ಈಗ ಸ್ವಲ್ಪ ನಾವು ಭಗವಂತನ ಬಗ್ಗೆ, ಭಗವದ್ಗೀತೆ ಭಾಗವತನ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಅದಕ್ಕೆ ಮುಖ್ಯವಾಗಿ ಕಾರಣ ಯಾರಾಗ್ತಾರೆ? ಪ್ರಭುಪಾದರು ಮಾತಾಜಿ, ಗುರುಗಳು ಮಾತಾಜಿ. ಪ್ರಭುಪಾದರು. ಹೌದು, ಪ್ರಭುಪಾದ್ರ ಜೊತೆಗೆ ಅವರಲ್ಲಿ ಬಂದಿದ್ದ ಪರಂಪರೆಯಿಂದ ಅನುಯಾಯಿಗಳು. ಬಂದಿರುವಂತಹ ಎಲ್ಲ ಅನುಯಾಯಿಗಳು, ಗುರುಗಳಿಂದ ನಾವು ಭಗವಂತನ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಸಮರ್ಥರಾಗೋ ಕಡೆ ಹೋಗ್ತಾ ಇದ್ದೇವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ವಿವಿಧ ಬ್ರಹ್ಮಾಂಡಗಳನ್ನು ಬೇರ್ಪಡಿಸುವ ಅನಂತರ ಭಗವಂತನ ಅದ್ಭುತ ವಿಶ್ವರೂಪಗಳು, ಮಹಾವಿಷ್ಣುವಿನ ಪ್ರಥಮ ಪುರುಷಾವತಾರವಾದ ಸ್ಥಳವಾದ ಕಾರಣೋದಕ ಸಮುದ್ರದಿಂದ ಹೊರಬರ್ತಾರೆ. ಸೃಷ್ಟಿಸಿದ ದಿವ್ಯ ಜಲದಲ್ಲಿ, ಗರ್ಭೋದಕದಲ್ಲಿ ಪವಡಿಸಲು ಅಪೇಕ್ಷಿಸಿ, ಕ್ಷೀರ ಸಮುದ್ರದಲ್ಲಿ ಭಗವಂತ ಮಲಗಿರ್ತಾರೆ, ಚಿತ್ರವನ್ನ ನಾವು ನೋಡಿದೀವಿ. ಅದು ಭಗವಂತನೇ ಅಪೇಕ್ಷಿಸಿ ಪ್ರತ್ಯೇಕವಾದ ಪ್ರತಿಯೊಂದು ಬ್ರಹ್ಮಾಂಡಗಳನ್ನ ಪ್ರವೇಶಿಸ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಸಕಲ ಜೀವಿಗಳಿಗೆ ಏಕೈಕ ವೃತ್ತಿ ವ್ಯವಹಾರವಾದ ಭಕ್ತಿ ಸೇವೆ ತುಂಬಾ ಮುಖ್ಯ, ಅಗತ್ಯ ಅನ್ನೋದನ್ನ ಶಿಲಾ ಪ್ರಭುಪಾದರು ಹೇಳ್ತಾರೆ. ಇದೆಲ್ಲ ಹೇಳ್ತಾ ಇದ್ದಾಗ ಎಷ್ಟು ಚೆನ್ನಾಗಿದೆಯಪ್ಪ, ಹೌದಲ್ವಾ? ಕ್ಷೀರೋದಾಯಕ ವಿಷ್ಣು, ಮಹಾವಿಷ್ಣು, ಈ ಗೋಲೋಕ ವೃಂದಾವನ ಚಾರ್ಟ್ ನೋಡ್ತಾ ಇದ್ರೆ ಅರ್ಥನೇ ಆಗಲ್ಲ, ಇದಿಷ್ಟು ಓದ್ತಾ ಇದ್ರು ಇಷ್ಟೊಂದಿದ್ಯಾ ಅಂತ ಅನ್ಸುತ್ತೆ. ಇದಕ್ಕೆಲ್ಲ ಹೇಗಾಗತ್ತೆ? ಇದನ್ನ ನಾವು ಭಕ್ತಿ ಸೇವೆಯ ಮೂಲಕ ತಿಳ್ಕೊಂಡಾಗ ನಮ್ಗೆ ಇದ್ರ ಬಗ್ಗೆ ಅರಿವಾಗತ್ತೆ ಅನ್ನೋದನ್ನ ಶೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಮೊದಲಲ್ಲೇ ಹೇಳ್ಬಿಡ್ತಾರೆ. ನಾವು ಯಾವುದೇ ವಿಚಾರವನ್ನ, ಈ ವಿಚಾರಗಳನ್ನ, ಆಧ್ಯಾತ್ಮಿಕದ ವಿಚಾರವನ್ನ ತಿಳ್ಕೊಬೇಕಾದ್ರೆ ಭಕ್ತಿಯಿಂದ ತಿಳ್ಕೊಳ್ಬೇಕು. ಅಯ್ಯೋ ಏನೋ ಅದು ಹೇಳ್ತಾರೆ ನೋಡಿ ಭಗವದ್ಗೀತೆ ಶ್ಲೋಕದಲ್ಲಿ, 4 ತರದ ಜನರು ಭಗವದ್ಗೀತೆಯ ಬಗ್ಗೆ, ಭಗವಂತನ ಬಗ್ಗೆ ತಿಳ್ಕೊಳಕ್ ಬರ್ತಾರೆ ಅಂತ. ಜಿಜ್ಞಾಸಹ, ಭಗವಂತನ ಬಗ್ಗೆ ತಿಳ್ಕೊಳ್ಳೋರು, ದುಡ್ಡು ಬೇಕು ಅನ್ನೋರು, ಬರ್ತಂದಲ್ಲಿ ಅರ್ಥಾರ್ಥಿ, ಜಿಜ್ಞಾಸು, ಜಿಜ್ಞಾಸಿ, ಅರ್ಥಾರ್ಥಿ, ಜ್ಞಾನಿ, ಜಿಜ್ಞಾಸಿ. ಹೌದು, ಜ್ಞಾನಿ, ಜಿಜ್ಞಾಸಿ, ಈ 4 ತರದ ಜನರು ಭಗವಂತನ ಬಗ್ಗೆ ತಿಳ್ಕೊಳಕ್ಕೆ ಬರ್ತಾರೆ. ಆ 4 ಜನ ಬಂದ ಮೇಲೆ, ಇವಾಗ ನಾವೆಲ್ಲರೂ ಬಂದಿರೋದು ಆ 4 ಜನದಲ್ಲಿ ಒಬ್ಬರಾಗಿರ್ತೀವಿ. ಬೇಕಾದ್ರೆ ನಿಮ್ಮನೆ ಕೇಳ್ಕೊಳ್ಳಿ, ಏನಕ್ಕೆ ಬಂದೆ ಅಂತ. ಕಷ್ಟ ಬಂದಾಗ ಬಂದಿರ್ತೇವೆ, ಇಲ್ಲ ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂತ ಬಂದಿರ್ತೀವಿ, ಜೀವನದಲ್ಲಿ ಇನ್ನೂ ಚೆನ್ನಾಗಿರ್ಬೇಕಪ್ಪ ಅನ್ನೋ ಆಸೆಗೆ ಬಂದಿರ್ತೀವಿ ಅಲ್ವಾ? ಬುದ್ಧಿವಂತರಾಗಿ ಏನ್ ಅಂತದ್ದೇನಿದೆ ನೋಡ್ಬಿಡೋಣ ಅನ್ಕೊಂಡ್ ಬಂದಿರ್ತೀವಿ. ಈ ರೀತಿಯಾಗಿ 4 ಜನ ಬರೋರು, ನಾವೆಲ್ಲರೂ ಒಬ್ಬೊಬ್ರು ಅದ್ರೊಳಗೆ ಆಗಿರ್ತೀವಿ. ಅಂದ್ರೆ ಬಂದ ಮೇಲೆ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರೆದಾಗ ಭಗವಂತನ ವಿಚಾರಗಳನ್ನ ತಿಳ್ಕೊಳಕ್ಕೆ ತುಂಬಾ ಸುಲಭ ಆಗತ್ತೆ ಅಂತ ಹೇಳ್ತಾರೆ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಶ್ರಾವಕರಿಗೆ ತುಂಬಾ ಇದು ಸಹಾಯಕವಾಗತ್ತೆ. ಭಗವಂತನು ಪ್ರದರ್ಶಿಸಿದ ದಿವ್ಯ ಲೀಲೆಗಳನ್ನ ಯಾಕೆ ನಾವು ಆಸ್ವಾದಿಸಬಾರ್ದು? ಭಗವಂತನ ಲೀಲೆಗಳನ್ನ ಕೇಳ್ತಾ 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 ಇದ್ದಾಗ ನಮ್ಮಲ್ಲಿ ಏನ್ ಹೆಚ್ಚಾಗತ್ತೆ? ಭಗವಂತನ ಲೀಲೆಗಳನ್ನ ಕೇಳ್ತಾ ಇದೀವಪ್ಪ, ಕೇಳ್ತಾ ಜ್ಞಾನ ಹೆಚ್ಚಾಗತ್ತೆ, ಭಕ್ತಿ ಹೆಚ್ಚಾಗತ್ತೆ. ಹೌದು, ಭಕ್ತಿ ಹೆಚ್ಚಾಗತ್ತೆ, ಜ್ಞಾನ ಹೆಚ್ಚಾಗತ್ತೆ. ಭಗವಂತನ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊಳ್ತಾ ಇದ್ದಾಗ, ಅಲ್ಲಿ ಮಥುರಾ ವೃಂದಾವನ ಲೀಲೆಗಳನ್ನೆಲ್ಲ ಕೇಳ್ತಾ ಇದ್ದಾಗ ಎಲ್ಲೆಲ್ಲೂ ಭಗವಂತ ಇದ್ದಾರೆ, ಭಗವಂತನ ಬಗ್ಗೆ ಇನ್ನೂ ಆಸಕ್ತಿ ಬರುತ್ತೆ. ಅಲ್ಲಿಗೋಗೋಣ ಇಲ್ಲಿಗೋಗೋಣ ಅನ್ನೋ ಬದಲು ಪರಿಕ್ರಮ ಇದೆಲ್ಲ ಬೇಗ ಹೋಗೋಣ ಅಂತ ಆಸೆ ಆಗತ್ತೆ. ಯಾಕೆ? ಅಲ್ಲಿ ಭಗವಂತ ಇದ್ದಂತಹ ಜಾಗ, ಓಡಾಡಿದಂತಹ ಜಾಗ, ಅಲ್ಲಿ ಭಗವಂತನ ಬಗ್ಗೆ ತಿಳ್ಕೊಳ್ಳೋಕೆ ತುಂಬಾ ವಿಚಾರಗಳು ಸಿಗುತ್ತೆ, ಭಕ್ತಿಯಲ್ಲಿ ಮುಂದುವರಿಯಕ್ಕೆ ತುಂಬಾ ಸಹಾಯಕವಾಗತ್ತೆ ಅಂತ ನಾವು ಎಲ್ಲರೂ ಆಶಿಸ್ತೇವೆ ಭಕ್ತಿ ಮಾರ್ಗದಲ್ಲಿ ಬಂದಾಗ. ಅಂದ್ರೆ ಇಲ್ಲಿ ಭಗವದ್ಗೀತೆಯಲ್ಲಿ ಭೌತಿಕ ಪ್ರಕೃತಿಯ ಮೇಲೆ ಭಗವಂತನ ನಿರ್ದೇಶನವನ್ನ ಯಾವ ರೀತಿ ಹೇಳಿದ್ದಾರೆ ಅಂತ 9ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕದಲ್ಲಿ ಹೇಳ್ತಾರೆ.
ಮಯ ದಕ್ಷೇಣ ಪ್ರಕೃತಿ ಶ್ಲೋಕ ಕೇಳಿರ್ತೀರಾ. ಭೌತಿಕ ನಿಯಮಗಳಿಂದ ತುಂಬಿರುವ ಈ ಭೌತಿಕ ಪ್ರಕೃತಿಯು ನನ್ನ ವಿವಿಧ ಶಕ್ತಿಗಳಲ್ಲಿ ಒಂದಾಗಿದೆ. ನಮಗ್ ಕಣ್ಣಿಗೆ ಕಾಣಿಸ್ತಿರೋದು ಬರೀ ಭೂಲೋಕ, 14 ಲೋಕಗಳಿದೆ. ನಮ್ಗೆಲ್ರಿಗೂ ಗೊತ್ತಿರೋದು ಬರೀ ಚತುರ್ಮುಖ ಬ್ರಹ್ಮ, ಆದ್ರೆ ಎಷ್ಟು ಬ್ರಹ್ಮಗಳಿದ್ದಾರೆ ಅಂತ ಕಥೆಯಲ್ಲಿ ಗೊತ್ತಿದೆ. 1 ತಲೆಯಿಂದ 1,00,000 ತಲೆ ಬ್ರಹ್ಮನ್ ತನಕ ಬ್ರಹ್ಮಂದ್ರಿದಾರಂತೆ. ಭಗವಂತ ನೇಮಿಸಿದಾರಂತವ್ರನ್ನ ನೋಡ್ಕೊಳ್ಳಿ ಅಂತ. ಅಂದ್ರೆ ಎಲ್ಲಾನು ಸಹ ವಿವಿಧ ಶಕ್ತಿಗಳಲ್ಲಿ ಇದು ಒಂದಾಗಿದೆ ಅಷ್ಟೇ ಅಂತ ಭಗವಂತ ಹೇಳ್ತಾರೆ. ಬರೀ ಒಂದೇ ಒಂದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ಯಾಂಪಲಿಗೆ ಕೊಟ್ಟಂಗೆ ಒಂದು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿಜವಾಗ್ಲೂ ಇನ್ನು ಎಷ್ಟಿರ್ಬೋದು ಅಂತ ಲೆಕ್ಕ ಹಾಕೋಣ. ಅಂದ್ರೆ ಭಗವಂತನ ಶಕ್ತಿ ಅಗಾಧ, ಅಷ್ಟು ಹೆಚ್ಚಿರುತ್ತೆ, ಸರ್ವಶಕ್ತನಾಗಿದ್ದಾನೆ. ಜೊತೆಗೆ ಈ ಒಂದು ಭೌತಿಕ ನಿಯಮಗಳ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಉದ್ದೇಶಕ್ಕಾಗಿ ಕೆಲಸ ಮಾಡ್ತಾ ಇರ್ತೀವಿ. ಹಾಗೆ ಭೌತಿಕ ಪ್ರಪಂಚ ಮತ್ತೆ ಮತ್ತೆ ಸೃಷ್ಟಿಯಾಗ್ತಾ ಇರುತ್ತೆ, ಪಾಲಿತವಾಗತ್ತೆ, ನಾಶ ಆಗತ್ತೆ. ಹುಡ್ತೀವಿ, ಬೆಳಿತೀವಿ, ಹೋಗ್ತೀವಿ. ಅದ್ ಹೇಳ್ತಾರಲ್ವಾ ಶಂಕರಾಚಾರ್ಯರಲ್ಲಿ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜಠರೆ ಇದಿರಿ ಶಯನಂ ಯಹ ಸಂಸಾರೇ ಬಲು ದುಸ್ತಾರೆ. ಹುಡ್ತೀವಿ, ಬರ್ತೀವಿ. ಅವರೇ ಹೇಳ್ಬಿಟ್ರು, ಅಯ್ಯೋ ಮೂಡ್ರ, ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಮೂಡ್ರ, ಭಜ ಗೋವಿಂದ ಅಂದ್ರಿ, ಗೋವಿಂದನ ಬಗ್ಗೆ ತಿಳ್ಕೊಳ್ಳಿ, ಮತ್ತೆ ಮತ್ತೆ ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೊಳ್ಬೇಡಿ, ಭಗವಂತನ ಧಾಮಕ್ಕೆ ಹೊರಡ್ರಿ ಅಂತ ಹೇಳ್ತಾರೆ. ಅವ್ರೊಬ್ರೇ ಇಲ್ಲ, ಆತರ ಅನೇಕ ಮಹಾನಾಚಾರ್ಯರು ಭಗವಂತನ ವಿಚಾರದ ಬಗ್ಗೆ ಹೇಳ್ತಾರೆ. ಭಕ್ತಿ ಮಾರ್ಗಕ್ಕೆ ಬಂದು ಭಗವಂತನ ಧಾಮಕ್ಕೆ ಹೋಗಿ ಅಂತ ಹೇಳ್ತಾರೆ. ಮೂರ್ಖರು ಅರ್ಥ ಮಾಡ್ಕೊಳ್ಳಲ್ಲ. ಆ ಮೂರ್ಖರನ್ನು ಬುದ್ಧಿವಂತರಾಗಿ ಮಾಡೋದಕ್ಕೆ ಕಾಲ ಬಂದೇ ಬರುತ್ತೆ. ಭಗವದ್ಗೀತೆಯ ಅರಿವು ಬರುತ್ತೆ ಅವ್ರಿಗೆ, ಅವರು ಸಹ ಬರ್ಲೇಬೇಕು ಅನ್ನೋದನ್ನ ಭಗವಂತ ಹೇಳ್ತಾರೆ. ಅಂದ್ರೆ ಈ ತನ್ನ ಶರೀರದಂತೆ ಅಂತ ಎಲ್ಲ ಭಾವಿಸ್ತಾರೆ. ಭಗವಂತನ ದಿವ್ಯ ಶರೀರ ನನ್ನ ಶರೀರದಂತೆನೆ ಅಂತ ಜನ ಭಾವಿಸ್ತಾರೆ. ಆದ್ರೆ ಭಗವಂತನೇ ಬೇರೆ, ಸಾಮಾನ್ಯ ಮನುಷ್ಯರೇ ಬೇರೆ ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಅದ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಅಂದ್ರೆ ಈ ವಿಚಾರಗಳನ್ನ ತಿಳ್ಕೊಳ್ಳೋದಿಕ್ಕೆ ನಮ್ಗೆ ಗುರು ಶಿಷ್ಯರ ಪರಂಪರೆಯ ದಾರಿಯ ಮೂಲಕ ಅರಿವಾಗಿರುತ್ತೆ. ಯಾರೋ ಹೊಸದಾಗಿ ಬೆಳಗ್ಗೆ ಒಬ್ಬ ಹೊಸ ಗುರು ಹುಟ್ಕೊಂಡ್ಬಿಟ್ರೆ ಅವರಿಂದ ತಿಳ್ಕೊಂಡ್ರೆ ಅದು ಪ್ರಯೋಜನವಿರೋದಿಲ್ಲ. ಯಾವುದೇ ಒಂದು ಗುರುವಿಗೆ ನಾವು ಹೋಗಿ ಪ್ರಶ್ನೆ ಕೇಳಕ್ ಮುಂಚೆ ಆ ಗುರುಗಳಿಗೆ ಒಬ್ರು ಗುರು ಇದ್ದಾರಾ, ಆ ಗುರುಗಳಿಗೆ ಒಬ್ರು ಗುರು ಇದ್ದಾರಾ, ಅವ್ರಿಗೆ ಗುರುಗಳು ಇದ್ದಾರಾ ಅನ್ನೋದನ್ನ ತಿಳ್ಕೊಂಡು ಅವ್ರನ್ನ ಗುರುಗಳಾಗಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅದನ್ನ ಇಲ್ಲಿ ಹೇಳ್ತಾರೆ. ಶ್ರೀಮದ್ ಭಗವದ್ಗೀತೆಯಲ್ಲಿರುವ ಭಗವಂತನ ಸಂದೇಶಗಳನ್ನ ವಿನೀತವಾಗಿ ಶ್ರವಣ ಮಾಡಿದರೆ, ನವವಿಧ ಭಕ್ತಿಯಲ್ಲಿ ಮೊದಲನೇದ ಯಾವ್ದಪ್ಪ? ಶ್ರವಣಂ. ಕೇಳಿಸ್ಕೊಂಡ್ರೆ ಭಗವಂತನ ಶುದ್ಧ ಭಕ್ತರ ಅನುಗ್ರಹದಿಂದ ಮೂಢರೂ ಕೂಡ ಭಗವಂತನ ಭಕ್ತರಾಗುತ್ತಾರೆ. ಮೂಢರು ಸಹ ಭಗವಂತನ ಭಕ್ತರಾಗ್ತಾರೆ. ಕಬೀರ್ ದಾಸರೇ ಹೇಳ್ತಾರೆ ಅಲ್ಲಿ, ಚತುರಮತಿ ಜಡಮಯಿ ಬನಗಯಿ ಚತುರಮತಿ ಅಂತ ಹೇಳ್ತಾರೆ. ಜಡಮಯಿ ತುಂಬಾ ಮೂಢಳು, ಮುಟ್ಟಾಳು, ಅವಳಿಗೇನೂ ಗೊತ್ತಿಲ್ಲ. ಭಗವಂತನ ಬಗ್ಗೆ ಕೇಳ್ತಾ 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 ಅವಳು ಚತುರಮತಿ, ಜಾಣೆ ಆಗ್ಬಿಡ್ತಾಳೆ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಭಕ್ತರಾಗ್ತಾರೆ, ಭಗವಂತನ ಜಾಣರಾಗ್ತಾರೆ. ಗೋಲೋಕ ವೃಂದಾವನಕ್ಕೆ ಹೋಗೋ ದಾರಿ ಯಾವ್ದಪ್ಪ ಸುಲಭದ್ದು ಅಂತ ಹುಡ್ಕಕ್ ಶುರು ಮಾಡ್ತಾರೆ ಅಂತ ಈ ಒಂದು ಭಾವಾರ್ಥದಲ್ಲಿ ಹೇಳ್ತಾರೆ. ಇನ್ನು ಒಬ್ಬ ನರ, ಇಲ್ಲಿ ನಾರ ಎಂದು ಪ್ರಸಿದ್ಧವಾಗಿದೆ ಅಂತ ಹೇಳ್ತಾರೆ. ನೀರಿನಲ್ಲಿ ಮಲಗಿರುವ ಭಗವಂತನನ್ನ ಯಾವ ಹೆಸರಿನಲ್ಲಿ ಕರೀತಾರೆ? ಗರ್ಭೋದಕಶಾಹಿ ಮತ್ತು ವೆರಿ ಗುಡ್, ಗರ್ಭೋದಕಶಾಹಿ. ವಿಷ್ಣುನ ಇನ್ನೊಂದು ಹೆಸರಲ್ಲಿ ಕರೀತಾರೆ, ಏನು? ನಾರಾಯಣ. ಹೌದು ಮಾತಾಜಿ, ನಾರಾಯಣ ಅಂತ ಭಗವಂತ ಅಲ್ಲಿ ಪ್ರಸಿದ್ಧನಾಗಿರ್ತಾನೆ. ಜಲನ ನಾರ ಅಂತ ಕರೀತಾರೆ, ನಾರ ಅಂತ ಪ್ರಸಿದ್ಧವಾಗಿರುತ್ತೆ. ಆ ನೀರಿನಲ್ಲಿ ಮಲಗಿರೋದ್ರಿಂದ ಅವನನ್ನ ನಾರಾಯಣ ಅಂತ ಭಗವಂತನನ್ನ ಕರೀತಾರೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಜೀವಿಗಳು ಕಾಲ, ಗುಣ ಮುಂತಾದ ಭೌತಿಕ ದ್ರವ್ಯಗಳ ಭೋಗಿಗಳಾಗಿರ್ತಾರೆ. ಭೋಗಿಗಳು ಅಂದ್ರೇನು? ಎಲ್ಲ ನಾನೇ ಅನುಭವಿಸ್ಬೇಕು, ನಾನೇ ಎಲ್ಲ ಭೋಗಿಸೋದು, ಎಲ್ಲ ನನ್ಗೆ ಬೇಕು ಅನ್ನೋರು. ಯಾಕಂದ್ರೆ ಈ ಒಂದು ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸಲು ಮುಂದಾಗಿರ್ತಾರೆ. ಯಾರನ್ನಾದ್ರೂ ಕೇಳಿ, ನಾನ್ ಮಾಡಿದ್ದು, ನಾನೇ ಹೇಳ್ಕೊಟ್ಟಿದ್ದು, ನನ್ನಿಂದನೇ ಆಗಿದ್ದು, ನಾನೇ ಯಜಮಾನ, ಇವನ್ ಯಜಮಾನಪ್ಪ, ಇವನಿಂದ ಆಗಿದ್ದು ಅಂತ ಹೇಳಲ್ಲ.
ಎಲ್ಲ ನಾನೇ ಮಾಡಿದ್ದು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಂದ್ರೆ ಅವರು ಈ ಭೌತಿಕ ಲೋಕದಲ್ಲಿ ಬದ್ಧಾತ್ಮರು ಯಾವಾಗ್ಲೂ ಈ ಒಂದು ಪ್ರಭುತ್ವವನ್ನ ನಡೆಸಲು ಕಾಯ್ತಾ ಇರ್ತಾರೆ. ಆದ್ರೆ ನಿಜವಾದ ಭೋಕ್ತಾರ ಯಾರು? ನಿಜವಾದ ಭೋಕ್ತಾರ ಕೃಷ್ಣ ಪರಮಾತ್ಮ, ಭಗವಂತ. ಆ ಅರಿವು ಈಗ ನಮಗೆಲ್ಲ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಬಂದಿದೆ. ಆದ್ರೂ ಇನ್ನು ಎಷ್ಟೊಂದ್ ಜನಕ್ಕೆ ಬಂದಿಲ್ಲ ಬದ್ಧಾತ್ಮರಿಗೆ. ಅವ್ರಿಗೆ ತಿಳಿಸ್ಕೊಡೋದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತೆ. ಅವರೆಲ್ಲ ಭ್ರಮೆಲೇ ಬದುಕ್ತಾ ಇರ್ತಾರೆ. ಏನಪ್ಪಾ ಅಂದ್ರೆ ಪುರುಷರಲ್ಲ, ವಾಸ್ತವ ಭೋಕ್ತಾರರಿಲ್ಲ, ಸುಮ್ನೆ ಯಾರ್ಯಾರೋ ಏನೇನೋ ಹೇಳ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಅವರೆಲ್ಲರೂ ಮಾಯಾಶಕ್ತಿಯಲ್ಲಿ, ಮಾಯೆಯ ಹಿಡಿತದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಯೋಗ ಮಾಯ ಹಿಡಿತದಲ್ಲಿ ಬಂದಾಗ ಸುಭದ್ರವಾಗಿ ಭಗವಂತನ ಜೊತೆ ಇರೋದಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಆ ಎಲ್ಲವೂ ಭಗವಂತನು ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಭಾವಾರ್ಥದಲ್ಲಿ ಕೊನೆ ಸಲ ಹೇಳ್ತಾ ಇದರಲ್ಲಿ ಭಗವಂತನ ದಯೆಯನ್ನ ಅವಲಂಬಿಸಿದ್ದಾರೆ ಮತ್ತು ವೈಜ್ಞಾನಿಕ ಅಭಿವೃದ್ಧಿಯಿಂದ ಅವರು ಭೋಗಗಳಿಸಿಕೊಳ್ಳುವ ಎಲ್ಲವೂ ಭಗವಂತನು ಇಚ್ಛಿಸಿದಾಗ ಧೂಳಾಗಿ ಪುಡಿಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾನು ಭಗವಂತನೇ ಕಾರಣ. ಸಕಲ ಪ್ರಶ್ನೆಗಳ ಮೊದಲ ಪ್ರಶ್ನೆಗೆ ಈ ಒಂದು ಪಂಚದ್ರವ್ಯಗಳು, ತನ್ಮಾತ್ರಗಳು, ಈ ಒಂದು ಪಂಚಭೂತಗಳು ಎಲ್ಲ ನಡೀತಾ ಇರೋದೆ ಭಗವಂತನ ಆಶ್ರಯದಲ್ಲಿ. ಭಗವಂತನೇ ನಿಯಂತ್ರಕ. ನಾವೆಲ್ಲರೂ ಅವನ ಕೈಯೊಳಗಿರೋ ಪಪೆಟ್ಸ್, ಬೊಂಬೆಗಳನ್ನ ಒಂದು ಕಟ್ಟುಪತಲಿ ಅಂತ ಹೇಳ್ತಾರಲ್ವಾ, ಬೊಂಬೆನ ಇಟ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಸೂತ್ರಧಾರ, ಭಗವಂತ ಸೂತ್ರಧಾರ. ಅವನ ಸೂತ್ರದ ಕೈ ಕೆಳಗಿರುವ ಬೊಂಬೆಗಳು ನಾವು. ಅವನು ನಡೆಸಿದಂತೆ ನಡೆಸಬೇಕು ನಾವು. ಆದ್ರಿಂದ ಭಗವಂತನ ಬಗ್ಗೆ ಹೆಚ್ಚು ವಿಚಾರಗಳನ್ನು ತಿಳ್ಕೊಂಡಾಗ ಖಂಡಿತ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಗೆ ಇಲ್ಲಿ ತುಂಬಾ ಈ ಒಂದನೇದಕ್ಕೆ ಉತ್ತರ ಸಿಕ್ತು. ಈ ರೀತಿ ತುಂಬಾ ಉತ್ತರಗಳನ್ನ ಪ್ರಶ್ನೆಗಳಿಗೆ ಕೊಟ್ಕೊಂಡು ಹೋಗ್ತಾರೆ ಭಗವಂತ. ಇಲ್ಲಿ ನಮ್ಗೆ ಭಾಗವತಮಲ್ಲಿ ಟೈಮ್ ಆಗ್ಲೇ 9:32 ಆಗೋಯ್ತು. ಶ್ವೇತಾ ಮಾತಾಜಿ, ಹೌದು ಮಾತಾಜಿ, ನಿಮ್ದು ಇನ್ನು ಬಹಳ ಇದೆ. ಟೈಮ್ ಕೊಡ್ತೀರಾ? ಹಾ ಮಾತಾಜಿ, 61 ಪೇಜ್ ಇದೆ ಮಾತಾಜಿ. ಗುರುವಂದನ ಕಾರ್ಯಕ್ರಮ ನಿಮ್ದು ಭಾನುವಾರ ಬರ್ಬೋದು ಮಾತಾಜಿ. ಸಾಮಾನ್ಯ ಏನ್ ಮಾತಾಜಿ? ನಿಮ್ದು ಕ್ಲಾಸ್ ಭಾನುವಾರ ಬರುತ್ತೆ. ಮತ್ತೆ ಭಾನುವಾರನಾ? ಓಕೆ, ಅವತ್ತು ಮುಗಿಸ್ಬಿಡ್ತೀನಿ. ಆಗಿ ಮಾಡ್ಕೊಳ್ತೀನಿ. ಕ್ಷಮೆ ಇರ್ಲಿ. ನಾನು ಟ್ರೈ ಮಾಡೋಣ, ಪ್ರಶ್ನೆ ಕೇಳ್ತಾ ಉತ್ತರ ತಗೊಳ್ತಾ ಎಲ್ರಿಗೂ ಗೊತ್ತಾಗತ್ತೆ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಚೇಂಜ್ ಮಾಡ್ಕೊಂಡೆ. ಅವತ್ತಾರೋ ಯಾವಾರೋ ಮಾತಾಜಿ ಮಾಡಿದ್ರು ನೋಡಿ, ಅದು ತುಂಬಾ ಚೆನ್ನಾಗಿತ್ತು, ಆತರ ಮಾಡೋಣ ಅಂತ. ಚೆನ್ನಾಗಿತ್ತು ಮಾತಾಜಿ. ಅದಕ್ಕೆ ಈ ತರ ಮಾಡಿದ್ರೆ ಎಲ್ಲರೂ ಸ್ವಲ್ಪ ಇನ್ವಾಲ್ವ್ ಆಗ್ತಾರೆ. ಭಾನುವಾರ ಎಲ್ರಿಗೂ ಅರ್ಥ ಆಗುತ್ತೆ ಮತ್ತೆ ಈ ತರ ಶುಭರಣಿ ಮಾತಾಜಿ. ಹರೇ ಕೃಷ್ಣ. ನಾವ್ ಮಾಡಕ್ ಬರಲ್ಲ ಮಾತಾಜಿ ನಿಮ್ಮಂಗೆ. ಹಂಗೇನಿಲ್ಲ ಮಾತಾಜಿ, ನೀವುಗಳು ನಾವ್ ಓದ್ಕೊಂಡು ಹೋಗೋದಷ್ಟೇ ಮಾತಾಜಿ. ಮಾತಾಜಿ ನೀವ್ ಅರ್ಥ ಎಲ್ಲ ಹೇಳ್ತೀರ ಮಾತಾಜಿ. ಇಲ್ಲ, ಸ್ವಲ್ಪ ಕಷ್ಟವಾಗಿತ್ತು. ತುಂಬಾ ಓದಿ ಆಮೇಲೆ ಬರುತ್ತೋ ಇವತ್ತು ಹೆದರ್ಕೊಂಡ್ಬಿಟ್ಟು ಆಮೇಲೆ ಪ್ರಶ್ನೆ ತರ ಮಾಡೋಣ, ಕಲ್ತ್ಕೊಳ್ಳೋಣ ಅಂತ ಮಾಡಿದ್ರು ಮಾತಾಜಿ. ನಂಗೆ ಗೊತ್ತಿಲ್ಲ ಅಂದ್ರೆ ನೀವು ಉತ್ತರ ಕೊಟ್ಟಾಗ ನಂಗೆ ಗೊತ್ತಾಗತ್ತೆ ಅಂತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಶ್ವೇತಾ ಮಾತಾಜಿ, ಭಾನುವಾರ ರೂಪದಲ್ಲಿ ವಾಯ್ಸ್ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಹಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ ಇವತ್ತಿನ ಪ್ರವಚನ ಕೊಟ್ಟಿದ್ದಕ್ಕೆ. ನಾಳೆ ಗುರುವಾರ ಗುರುವಂದನ ಕಾರ್ಯಕ್ರಮ ಇರುತ್ತೆ ಮಾತಾಜಿ. ಹಂಗಾಗಿ ನಾಳೆ ನಾಡಿದ್ದು 3 ದಿವಸ ಇರಲ್ಲ ಮಾತಾಜಿ, ಬೇರೆ ಇರ್ತೈತೆ. ಭಾನುವಾರ ಸಿಗತ್ತಲ್ವಾ? ಓಕೆ, ಭಾನುವಾರ ನಾನು ಮುಗಿಸ್ಬಿಡ್ತೀನಿ ಮಾತಾಜಿ. ಅವತ್ತು ಕಂಪ್ಲೀಟ್ ಮಾಡ್ತೀನಿ ಮಾತಾಜಿ. ಹಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಈ ತರ ಕ್ವಶನ್ ಕೇಳ್ತಿದ್ರೆ ಎಲ್ಲರೂ ಕ್ಲಾಸ್ ಮುಂದೆನೆ ಕುತ್ಕೊಂತಾರೆ ಮಾತಾಜಿ. ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದ್ಸತಿ ನಮ್ಗೆ ಅದು ಕ್ಲೀನ್ ಆಗಿ ಹೇಳ್ಬಿಡಿ ಮಾತಾಜಿ. ಯಾಕಂದ್ರೆ ಕ್ವಶನ್ಸ್ ಜಾಸ್ತಿ ಆದ್ರಲಿಂದ ಅದ ಏನಾಯ್ತು ಅನ್ನೋದು ಸ್ವಲ್ಪ ಮರ್ತೋಗ್ಬಿಡ್ತೈತೆ ಮಾತಾಜಿ. ಬರೀ ಕ್ವಶನ್ ನಮ್ಗೆ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಹಂಗಾಗಿ ಇದು ಅಧ್ಯಾಯದಲ್ಲಿ ಇರೋದೇ ಭಗವಂತನ ಪ್ರಶ್ನೆಗಳಿಗೆ, ಸಕಲ ಪ್ರಶ್ನೆಗಳಿಗೆ ಉತ್ತರ ಅಂತಾನೆ ಇರೋದು ಮಾತಾಜಿ. ಈ ಪ್ರಶ್ನೆಗಳನ್ನೇ ಕೇಳ್ಕೊಂಡು ಉತ್ತರ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನರಸಿಂಹ ಮಾತಾಜಿ, ತುಂಬಾ ಚೆನ್ನಾಗಿ ಅರ್ಥೈಸ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಮಾತಾಜಿ. ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ, ಇವತ್ತು ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಟ್ರಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್ ಮಾತಾಜಿ, ತುಂಬಾ ಚೆನ್ನಾಗಿ ಮಾಡಿದ್ರಿ.
ಹರೇ ಕೃಷ್ಣ. ಹರೇ ಕೃಷ್ಣ. ಚೆನ್ನಾಗಿ ಮಾಡಿದ್ರಿ ಮಾತಾಜಿ, ಲತಾ ಸುಬರ್ಣ ಮಾತಾಜಿ. ಕ್ವಶನ್ ಅಂಡ್ ಆನ್ಸರ್ಸ್ ವೆರಿ ಫೈನ್, ವೆರಿ ಗುಡ್. ಧನ್ಯವಾದಗಳು ಕಲಾವತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಶ್ವೇತಾ ಕೃಷ್ಣ ಮಾತಾಜಿ, ನಾನು ಮ್ಯೂಟ್ ಮಾಡ್ತೀನಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಅವ್ರಿಗೆ ಎಲ್ಲ ಧನ್ಯವಾದಗಳು ಹೇಳ್ತಾನೆ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಈಗ ನರಸಿಂಹ ಪ್ರಣತಿ ಹಾಡ್ಬೇಕಾಗಿ ವಿನಯ್ ಪ್ರಭುಜಿ ಹಾಡ್ತೀರಾ ನೀವು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ನಾನ್ ಹಾಡ್ತೇನ್ರಿ. ಹಾಡಿ ಮಾತಾಜಿ, ಹಾಡಿ. ನರಸಿಂಹ ಪ್ರಣತಿ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ, ಮುಖ ಪದ್ಮ ಭೃಂಗ. ಉಗ್ರವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ, ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದಾಯಿನೇ, ಪ್ರಹ್ಲಾದಲಾದಾಯಿನೇ. ಹಿರಣ್ಯಕಶಿ ಪೂರ್ವಕ್ಷಃ, ಹಿರಣ್ಯಕಶಿ ಪೂರ್ವಕ್ಷಃ. शीलटङ्कानकालाये, शीलटङ्कानकालाये. इतो नरसिंह परतो नरसिंहो, इतो नरसिंह परतो नरसिंहो. यतो यतो यामि ततो नरसिंह, यतो यतो यामि ततो नरसिंह. बहिर्नरसिंह हृदये नरसिंह, बहिर्नरसिंह हृदये नरसिंह. नरसिंहमदिं शरणं प्रपदे, नरसिंहमदिं शरणं प्रपदे. तव करकमलवरे नाका अद्भुतशृङ्गम्. हिरण्यकशिपु तनुभृङ्गं, केशवद्रुत नरहरिरूप. जय जगदीश हरे, जय जगदीश हरे. जय नरसिंहदेव, जय नरसिंहदेव, जय नरसिंहदेव. जय लक्ष्मी नरसिंह, जय अनंतदेव, जय लक्ष्मी नरसिंह, जय अनंतदेव. जय जय भक्त प्रहलाद, जय जय भक्त वत्सल. नरहरि जय नरहरि, जय नरहरि. जय प्रहलाद महाराज, जय प्रहलाद महाराज. जय जय महाराज, जय प्रहलाद महाराज, जय प्रहलाद महाराज. जय जय प्रभुपाद, जय प्रभुपाद, जय प्रभुपाद. जय जय गुरुदेव, जय गुरुदेव. निताई गौर हरि बोल, हरि बोल, हरि बोल. विघ्न विनाशक नरसिंहदेव भगवान की जय. भक्तराज प्रहलाद महाराज की जय. वैष्णव भक्त वृंद की जय. अनंत कोटि वैष्णव भक्त वृंद की जय. हरे कृष्ण माताजी, ಧನ್ಯವಾದ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ರೇಣುಕಾ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಮಲಗು ಮುನ್ನ ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಈಗ ಮಲಗು ಮುನ್ನ ಮಾದಾನೆನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋತ್ ಪ್ರಣಾಮ್. पतितानां पावनेभ्यः वैष्णवेभ्यो नमो नमः. अनंत कोटि वैष्णववृंद की जय. श्रील प्रभुपाद की जय. गुरु महाराज की जय. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ನಾಳೆ ಗುರುವಂದನ ಕಾರ್ಯಕ್ರಮ, ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಶ್ವೇತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ವೇತಾ ಮಾತಾಜಿ. ಹಾ ಮಾತಾಜಿ, ಹರೇ ಕೃಷ್ಣ.
ದಂಡದ ಪ್ರಣಾಮಗಳು. ಇದು ದಂಡೋತ್ ಶಯನಾರ್ಥಿದು ಅದು ಹಾಕ್ರಿ ಮಾತಾಜಿ, ನಮ್ಮ ಹತ್ರ ಇಲ್ಲ. ಆಯ್ತು ಮಾತಾಜಿ, ಕಳಿಸ್ತೀನಿ ಮಾತಾಜಿ. ಒಂದ್ ಮೆಸೇಜ್ ಹಾಕಿ ಮಾತಾಜಿ, ಹಾಯ್ ಅಂತ ನಾನು ಕಳಿಸ್ತೀನಿ ಮಾತಾಜಿ. ಹರೇ ಕೃಷ್ಣ ಅಂತ ಹಾಕಿ. ಹರೇ ಕೃಷ್ಣ. ಹಾ ಮಾತಾಜಿ.